ಭಗವಂತ ಯಾವಾಗ ಪರಂಧಾಮಕ್ಕೆ ತೆರಳಿದ ಈ ಸುದ್ದಿಯನ್ನು ಹೊತ್ತುಕೊಂಡು ಅರ್ಜುನ ಧರ್ಮರಾಜನ ಹತ್ರ ಬರ್ತಾನೆ. ಧರ್ಮರಾಜನಿಗೆ ಚಿಂತೆ. ಅತೀತ ಕತಿಚಿನ್ಮಾಸಾಹ, ನಮ್ಮ ಅರ್ಜುನ ದ್ವಾರಕೆಗೆ ಹೋಗಿ ಅದೆಷ್ಟು ತಿಂಗಳಾಯಿತು, ಛೇ ತುಂಬ ದುಃಖ ಅವನಿಗೆ. ಭಾಗವತ ಚೆನ್ನಾಗಿ ಹೇಳುತ್ತೆ, ಅರ್ಜುನ ಹೋಗಿ ಕತಿಚಿನ್ಮಾಸ ಕೆಲವು ತಿಂಗಳಾಯಿತು ಅಂತ ಹೇಳ್ತಾರೆ. ಆದ್ದು 7 ದಿನ. ಆದರೆ ಭಾಗವತ ಹೇಳಿತು ಅರ್ಜುನಿಗೆ ಹೇಗೆ ಅನಿಸ್ತು ಅಂತಂದರೆ 7 ದಿನ ಅಂತಂದರೆ ಅದು 7 ದಿನದ ಹಾಗೆ ಇರಲಿಲ್ಲ ಅಂತೆ, 7 ತಿಂಗಳ ಹಾಗೆ ಇತ್ತಂತೆ. ಅಬ್ಬಾ ಎಷ್ಟು ಸಮಯ ಅಂತ. ನಮಗೆ ಆತ್ಮೀಯರು ಯಾರಾದರೂ ದೂರಕ್ಕೆ ಹೋದರೆ 1 ಗಂಟೆ ಇಲ್ಲ ಅಂದರೆ 1 ದಿನ ಇಲ್ಲ ಅಂತಂದರೆ 1 ವರ್ಷ ಇದ್ದ ಹಾಗೆ ಇರ್ತದೆ. ಯಾರಾದರೂ ಬೇಡವಾದವರು 1 ವರ್ಷ ಆದರೂ ಕೂಡ ಅಬ್ಬಾ ನಿನ್ನೆ ತನಕ ಇತ್ತು ಆ ಕೀಟ್ಲೆ ಉಪದ್ರವ ಅಂತ ಬೈತಾ ಇರ್ತೇವೆ. ಭಾಗವತ ಚೆನ್ನಾಗಿ ಹೇಳುತ್ತೆ, ಅರ್ಜುನ ಇನ್ನೂ ಯಾಕೆ ಬರಲಿಲ್ಲ ಅಂತ ತಲವರಿಸಿಕೊಂಡಿದ್ದ ಧರ್ಮರಾಜ. ಅರ್ಜುನ ಬರ್ತಾನೆ. ಅರ್ಜುನ ಬಂದಾಗ ಕೃಷ್ಣ ವಿಚಾರಿಸ್ತಾನೆ, ಧರ್ಮರಾಜ ವಿಚಾರಿಸ್ತಾನಂತೆ ಅರ್ಜುನನ ಹತ್ರ, ಅರ್ಜುನ ಯಾಕೆ ನಿನ್ನ ಮುಖದಲ್ಲಿ ತೇಜಸ್ಸಿಲ್ಲ ಅಂತ. ಆವಾಗ ಅರ್ಜುನ ಹೇಳುವ ಮಾತು, ಇನ್ನೇನು ತೇಜಸ್ಸು ಅಣ್ಣ ಅಂತ ಹೇಳ್ತಾನೆ. ಯಾಕೆ ಅಂತಂದರೆ ಯಾರಿಂದಾಗಿ ನಮಗೆ ತೇಜಸ್ಸೋ ಅವನೇ ಇಲ್ಲ, ಇನ್ನೇನು ತೇಜಸ್ಸು. ತೇಜೋಮಯ ವಸ್ತುಗಳಿಗೆ ತೇಜಸ್ಸನ್ನು ತುಂಬಿಸುವವ ನಮ್ಮ ದೇವರು ಕೃಷ್ಣ, ಅವನು ಅದೃಶ್ಯನಾದ, ಇನ್ನೇನು ತೇಜಸ್ಸು ಅಂತ. ಸೂರ್ಯನಿಗೆ ತೇಜಸ್ಸು ತುಂಬುವವ ಯದಾದಿತ್ಯಗತಂ ತೇಜ, ಅದು ಭಗವಂತ. ಯಚ್ಚಂದ್ರಮಸಿ, ಅದು ಭಗವಂತ. ಅಗ್ನಿಯಲ್ಲಿ ಏನು ತೇಜಸ್ಸನ್ನು ತುಂಬಿಸಬೇಕು, ಅದು ಭಗವಂತ. ನಿಮ್ಮಲ್ಲೆಲ್ಲ ಈ ತೇಜಸ್ಸು ಟೆಂಪರೇಚರ್ ತುಂಬಿಸಬೇಕು, ಭಗವಂತ. ಅವ ಎಲ್ಲಿವರೆಗೆ ಇರ್ತಾನೆ ಅಲ್ಲಿವರೆಗೆ ತೇಜಸ್ಸು, ಅವ ಬಿಟ್ಟು ಹೋದರೆ ತೇಜಸ್ಸೇ ಇಲ್ಲ ಅಂತ ಹೇಳ್ತಾನೆ. ಹೇಳ್ತಾ ಒಂದು ಮಾತು ಹೇಳ್ತಾನೆ, ನನಗೇನಾಗಿತ್ತು ಅಂತಂದರೆ ಅಲ್ಲಿಂದ ಬಂದೆ ನಾನು ದ್ವಾರಕೆಯಿಂದ, ಅಳಿದುಳಿದ ಹೆಣ್ಮಕ್ಕಳನ್ನು ರಕ್ಷಣೆ ಮಾಡಬೇಕು ಅಂತ. ನನಗೇನಿತ್ತು ಅಂದರೆ ಇಡೀ ಭೂಮಂಡಲ ರಕ್ಷಣೆ ಮಾಡುವವ ಅರ್ಜುನ ಅಂತ ಭ್ರಮೆ ಇತ್ತು ನನಗೆ. ಸಮುದ್ರದ ತನಕದ ಭೂಮಿಯನ್ನು ಆಳುವವ ನಾನು ಗಾಂಡೀವವನ್ನು ಹಿಡ್ಕೊಂಡ್ರೆ ನನಗೆ ಸರಿಸಾಟಿಯಾಗಿ ಯಾರೂ ಇಲ್ಲ ಅಂತ ತಿಳ್ಕೊಂಡಿದ್ದೆ. ಮಹಾಭಾರತ ಯುದ್ಧದಲ್ಲಿ ಎಂತಹ ಜಯಬೇರಿ ಯುದ್ಧ, ನನಗೆ ಪಾಂಡವರ ದುರ್ಯೋಧನಾದಿಗಳನ್ನೆಲ್ಲ ನೆಲಕ್ಕೆ ಉರುಳಿಸಿದ್ದೇನೆ, ಎಂತಹ ಅರ್ಜುನ ಅಂತ ನನಗೆ ಇತ್ತು. ಆದರೆ ಆ ಭ್ರಮೆಯೆಲ್ಲ ಬಿತ್ತು ಅಂತ ಹೇಳಿದ. ಯಾಕೆಂತಂದರೆ ಆ ಹೆಣ್ಮಕ್ಕಳನ್ನು ಕರ್ಕೊಂಡು ಬಂದೆ, ಮ್ಲೇಚ್ಛರು ದರೋಡೆ ಮಾಡಿದರು, ಬಲಾತ್ಕಾರ ಮಾಡಿದರು, ಆ ಹೆಣ್ಮಕ್ಕಳನ್ನು ರಕ್ಷಣೆ ಮಾಡಲಿಕ್ಕಾಗಲಿಲ್ಲ ಅಣ್ಣ ಅಂತ ಹೇಳ್ತಾ. ಅಲ್ಲ ಅರ್ಜುನ, ನಿನಗೆ ಗಾಂಡೀವ ಧನುಸ್ಸು ಇದೆ, ಅಕ್ಷಯ ಬತ್ತಳಿಕೆ ಇದೆ, ಆ ರಥ ಇದೆ. ಅರ್ಜುನ ಹೇಳಿದ, ನಾನು ಯಾವ ಯುದ್ಧ ಮಾಡಿದೆ, ಯಾವ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಿದ್ದೇನೆ, ಆ ಕುರುಕ್ಷೇತ್ರದಲ್ಲಿ ತದ್ವೈ ಧನು, ಯಾವ ಗಾಂಡೀವ ಹಿಡ್ಕೊಂಡು ಯುದ್ಧ ಮಾಡಿದ್ನೋ ಅದೇ ಗಾಂಡೀವ ಇದೆ. ತದ್ವೈ ಧನು ತೈಷವ, ಅವತ್ತೇನು ಬಾಣದಿಂದ ಹೋರಾಡಿದೆ ಅದೇ ಬಾಣಗಳಿವೆ. ಸ್ವಯಂ ರಥಃ ತೈಮೇ ಹಯಾಹ, ಅದೇ ಕುದುರೆಗಳು, ಅದೇ ರಥ, ಎಲ್ಲ ಸೋಹಂ ರಥಿ, ಅದೇ ಅರ್ಜುನ ಇದ್ದಾನೆ ಅಂತ. ಮಹಾಭಾರತದಲ್ಲಿ 1 ದಿನ ಸೋಲು ಕಾಣಲಿಲ್ಲ ಈ ಅರ್ಜುನ. ಯತ್ರ ಯೋಗೀಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ ವಿಜಯ ಭೂತಿ, ಎಲ್ಲ ಇತ್ತು. ಅಣ್ಣ ಇವತ್ತು ಯಾವುದೂ ಇಲ್ಲ. ಯಾಕೆ ಅಂತಂದರೆ ಇದೆಲ್ಲ ಶೂನ್ಯ. ಕೃಷ್ಣ ಇದ್ದರೆ ಇದಕ್ಕೆಲ್ಲ ಬೆಲೆ, ಕೃಷ್ಣ ಇಲ್ಲದಿದ್ದರೆ ಇದಕ್ಕೆ ಬೆಲೆನೇ ಇಲ್ಲ. ಆ ದೇವರು ಇಲ್ಲ. ಇವತ್ತು ಗೊತ್ತಾಯಿತು ಕೃಷ್ಣ ಇದ್ದದ್ದಕ್ಕೆ ನನಗೆ ಜಯ ಅಂತ. ಯಾಕೆಂದರೆ ಕೃಷ್ಣ ಇಲ್ಲ ಇವತ್ತು, ಆ ಹೆಣ್ಮಕ್ಕಳನ್ನು ಆ ಮ್ಲೇಚ್ಛರಿಂದ ರಕ್ಷಣೆ ಮಾಡಲಿಕ್ಕಾಗಲಿಲ್ಲ ಅಂತ ಅರ್ಜುನ ತನ್ನ ಅಸಹಾಯಕತೆಯನ್ನು, ದೇವರಿದ್ದರೆ ಮಾತ್ರ ಸಾಧ್ಯ ಅನ್ನೋದನ್ನು ಅವನು ತೋರಿಸಿಕೊಟ್ಟ, ಹೇಳಿದ, ವಿವರಣೆ ಮಾಡಿದ. ಅಲ್ಲಿ ಒಂದು ಮಾತು ನಮ್ಮ ಆಚಾರ್ಯರು, ಎಲ್ಲಿ ಬೇಕೋ ಅಲ್ಲಿ ಮಿತಭಾಷಿಗಳು ಆಚಾರ್ಯರು, ಅವರು ಹೇಳ್ತಾರೆ, ತದ್ವೈ ಧನು ಗಾಂಡೀವ ಸರಿ, ತ ಇಶವ ಅದೇ ಬಾಣಗಳು ಅಂತ.
ಬಾಣ ಹೋದದ್ದು ಎಲ್ಲಿಯಾದರೂ ವಾಪಸ್ ಬರಲಿಕ್ಕುಂಟ. ತೈಷವಃ ಅದೇ ರಥ ಯಾವತ್ತೂ ಕೃಷ್ಣದೇವರು ಇಳಿದರೂ ರಥ ಬೆಂಕಿಯಲ್ಲಿ ಸುಟ್ಟು ಬೂದಿ ಆಯಿತು. ಯಾರು ಬೆಂಕಿ ಕೊಟ್ಟರು ಅಂತಂದರೆ ಧರಣಿ ಮುಷ್ಕರಕಾರರಲ್ಲ. ಮಹಾಭಾರತದ ಯುದ್ಧದಲ್ಲಿ ಶತ್ರುಗಳು ಪ್ರಯೋಗ ಮಾಡಿದ ಅಸ್ತ್ರ, ಆ ಅಗ್ನಿ ಅಸ್ತ್ರಗಳು ಅದು ಅಲ್ಲೇ ಇತ್ತು. ನಮ್ಮ ದೇವರಿದ್ದ, ಮೇಲಿನಿಂದ ಹನುಮಂತೇವರಿದ್ದರು, ರಥಕ್ಕೇನೂ ಆಗಿರಲಿಲ್ಲ. ಯಾವಾಗ ಇಬ್ಬರೂ ಇಳಿದರೂ ರಥ ದಗ 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 ಅಂತ ಉರಿಲಿಕ್ಕೆ ಶುರುವಾಯಿತು, ಸುಟ್ಟು ಬೂದಿ ಆಯಿತು ಅಂತ. ಇಷ್ಟು ಚೆನ್ನಾಗಿ ಹೇಳುತ್ತೆ ಮಹಾಭಾರತ ಅಂತಂದರೆ. ಇದೊಂದು ರಥ ದೇವರದ್ದು. ಎಲ್ಲಿವರೆಗೆ ಉರಿತಾ ಇರ್ತದೆ, ಎಲ್ಲಿವರೆಗೆ ಚೆನ್ನಾಗಿರ್ತದೆ ಅಂತಂದರೆ ಆ ಪ್ರಾಣದೇವರು ಭಗವಂತ ಎಲ್ಲಿವರೆಗೆ ಇರ್ತಾರೆ, ಕೃಷ್ಣ ಪ್ರಾಣದೇವರು ಇರ್ತಾರೆ, ಅಲ್ಲಿವರೆಗೆ ಈ ರಥ ಚೆನ್ನಾಗಿರ್ತದೆ. ಅವರು ಹೊರಟ್ರೆ ದಗದಗ ಅಂತ ಉರಿಸಬೇಕಷ್ಟೇ ಹೊರತು ಇದೇನೂ ಮಾಡಲಿಕ್ಕೆ ಸಮರ್ಥ ಅಲ್ಲ ಅಂತ ಹೇಳ್ತಾರೆ. ತೈಷವಃ ಅಂತಂದರೆ ತತ್ಸದೃಶಾಹ ಇಷವ, ಅದಕ್ಕೆ ಸಮಾನವಾದ ಬಾಣಗಳು, ಆ ರಥಕ್ಕೆ ಸಮಾನವಾದ ಮತ್ತೊಂದು ರಥ, ಆ ಕುದುರೆಗಳಿಗೆ ಸಮಾನವಾದ ಕುದುರೆಗಳು ಅಂತ ಅರ್ಥ. ಅಂತೂ ರಥ ಕುದುರೆಗಳು ಬಿಲ್ಲು ಬಾಣಗಳು ಎಲ್ಲ ಇದೆ. ಆದರೆ ಕೃಷ್ಣ ಇಲ್ಲದಿದ್ದರೆ ನಮಗೆ ಜಯ ಇಲ್ಲ, ದೇವರು ಇದ್ದರೆ ನಮಗೆ ದಿಗ್ವಿಜಯ. ಅಣ್ಣ ಕೃಷ್ಣ ಬಿಟ್ಟು ಹೋದ, ಇನ್ನೇನು ಜಯ, ಇನ್ನೇನು ಮುಖದಲ್ಲಿ ತೇಜಸ್ಸು ಅಂತ ಅರ್ಜುನ ತನ್ನ ಅಸಾಮರ್ಥ್ಯದ ಪರಾಕಾಷ್ಠೆಯನ್ನು ಧರ್ಮರಾಜನ ಹತ್ರ ಹೇಳಿದರೆ, ಧರ್ಮರಾಜ ಹೇಳಿದ, ಹಾಗಾದರೆ ಧರ್ಮರಾಜನಲ್ಲಿ ಧರ್ಮ ಇಲ್ಲ ಇಲ್ಲಿ. ಎಲ್ಲಿವರೆಗೆ ಕೃಷ್ಣ ಇರ್ತಾನೆ, ಯಥ ಕೃಷ್ಣ ತಥೋ ಧರ್ಮ, ಎಲ್ಲಿ ದೇವರು ಇರ್ತಾನೆ ಅಲ್ಲಿ ಧರ್ಮ. ದೇವರು ಇಲ್ಲದಿದ್ದರೆ ಧರ್ಮ ಇಲ್ಲ. ನಾವು ದೇವರನ್ನು ಮರೆಯುವುದು, ಧರ್ಮಾಚರಣೆ ಮಾಡುವುದು ಅರ್ಥನೇ ಇಲ್ಲ ಅದಕ್ಕೆ ಅಂತ ಹೇಳಿದ. ಹಾಗಾದರೆ ಅರ್ಜುನ ಇಲ್ಲ, ಧರ್ಮರಾಜ ಇಲ್ಲ, ಭೀಮಸೇನ ದೇವರು ಹೇಳಿದರು ನಾನು ಭೀಮನೂ ಇಲ್ಲ ಅಂತ. ಎಲ್ಲಿವರೆಗೆ ದೇವರು ಇರ್ತಾನೆ ಅಲ್ಲಿವರೆಗೆ ಭೃತಾಹ ಮಾಹ ಯಸ್ಮಿನ್, ಜ್ಞಾನಪೂರ್ಣನಾದ ಈ ಭೀಮ ಇರ್ತಾನೆ, ನಕುಲ ಸಹದೇವರು ಇರ್ತಾರೆ, ದ್ರೌಪದಿ ವೇದಾಭಿಮಾನಿನಿ ಇರ್ತಾಳೆ. ಯಾವಾಗ ಕೃಷ್ಣ ಇಲ್ಲ ನಾವೆಲ್ಲ ಶೂನ್ಯ ಅಂತ ತೀರ್ಮಾನ ಮಾಡಿ ಪರೀಕ್ಷಿತ್ ರಾಜರನ್ನು ಸಿಂಹಾಸನದಲ್ಲಿ ಪಟ್ಟಾಭಿಷಿಕ್ತರನ್ನಾಗಿ ಮಾಡ್ತಾರಂತೆ. ದೇಶ ಅರಾಜಕತೆಯನ್ನು ಪಡೆಯಬಾರದು ಅಂತ ಒಳ್ಳೆಯ ತಮ್ಮ ಸಿಂಹಾಸನದಲ್ಲಿ ಕೂಡಿಸಿ ಉತ್ತರ ಪ್ರಸ್ಥಾನವನ್ನು ಪಾಂಡವರು ಮಾಡ್ತಾರೆ, ಲಯ ಚಿಂತನೆ ಮಾಡ್ತಾರೆ. ಸೋತ್ತಮರಲ್ಲಿ ಲಯವನ್ನು ಚಿಂತನೆ ಮಾಡಿ ಅವರು ಉತ್ತರ ಪ್ರಸ್ಥಾನ ಮಾಡಿ ತಮ್ಮ ತಮ್ಮ ದೇಹವನ್ನು ಬಿಡ್ತಾನೆ. ಧರ್ಮರಾಜ ಸ್ವರ್ಗಕ್ಕೆ ಹೋಗ್ತಾನೆ ಸಶರೀರವಾಗಿ, ಮತ್ತೆ ತನ್ನ ಶರೀರವನ್ನು ಅಲ್ಲಿ ಬಿಟ್ಬಿಡ್ತಾನೆ ಅಂತ ಅದನ್ನು ಉಲ್ಲೇಖ ಮಾಡ್ತಾರೆ. ಪಾಂಡವರು ತಮ್ಮ ಎಲ್ಲ ಆ ಪುಣ್ಯವನ್ನು ಪರೀಕ್ಷಿತ್ ರಾಜನ ಮೇಲೆ ಇಟ್ಟಿದ್ದಾರಂತೆ. ಪರೀಕ್ಷಿತ್ ರಾಜರ ಹುಟ್ಟುವಾಗಲೇ ಜಾತಕ ನೋಡುವುದವರು ಹೇಳಿದ್ರಂತೆ, ಪರೀಕ್ಷಿತು ಒಳ್ಳೆಯ ರಾಜನಾಗ್ತಾನೆ, ಹೇಗೆ ರಾಜ್ಯಭಾರ ಮಾಡ್ತಾನೆ ಅಂತಂದರೆ ಯಥ ದಾಶರಥಿರಿ ಯಥ, ರಾಮದೇವರು ಹೇಗೆ ರಾಜ್ಯಭಾರ ಮಾಡ್ತಾರೆ ಹಾಗೆ ಪರೀಕ್ಷಿತು ರಾಜ್ಯಭಾರ ಮಾಡ್ತಾರೆ ಅಂತ ಆ ಜಾತಕ ನೋಡಿದವರು ಪ್ರಶ್ನೆ ಹೇಳಿದರಂತೆ. ಇದು ಹೀಗೆ ಒಳ್ಳೆಯ ಅಧಿಕಾರಿಯಾಗಿ ಬೆಳೆಯುತ್ತಾನೆ ಅಂತ. ಪರೀಕ್ಷಿತ್ ರಾಜರು ಕೃಷ್ಣನಿಂದ ರಕ್ಷಿತರಾದವರು, ಅವರು ವಿಷ್ಣುರಾತರು, ಭಗವಂತನಿಂದ ಸುರಕ್ಷಿತರಾದವರು. ಹಾಗಾಗಿ ಆ ಪರೀಕ್ಷಿತ್ ಅವನು ರಾಜ್ಯಭಾರ ಮಾಡ್ತಾನೆ. ರಾಜ್ಯಭಾರ ಮಾಡುವಾಗ ಅವನಿಗೆ ಸುದ್ದಿ ಬಂತು, ಕಲಿ ಪ್ರವೇಶ ಆಗಿದೆ ನಮ್ಮ ದೇಶದಲ್ಲಿ. ಸುಮ್ಮನೆ ಕೂಡಲಿಲ್ಲ ಅಂತೆ, ಅಯ್ಯೋ ಕಲಿ ಪ್ರವೇಶ ಆಯಿತು ಇನ್ನೇನು ಮಾಡೋದು, ಇರಲಿ ಬಿಡಿ ಅಂತ ಕೂಡಲಿಲ್ಲ. ಅವನು ಹೊರಟ ಅಂತೆ, ಕಲಿ ಎಲ್ಲಿದ್ದಾನೆ ಅಂತ ಹುಡ್ಕೊಂಡು ಹೊರಟ ಅಂತೆ. ಅವತ್ತಿನ ಕಾಲ ಅಂದರೆ ಹಾಗೆ, ಒಂದು ಕಂಪ್ಲೇಂಟ್ ಕೊಟ್ಟರೆ ರಾಜನೇ ಆಯುಧಪಾಣಿಯಾಗಿ ಬರ್ತಿದ್ದಂತೆ ರಕ್ಷಣೆ ಮಾಡಲಿಕ್ಕೆ. ನೀವು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡಿ, ಇಂಥ ಕಳ್ಳತನ ಆಗಿದೆ ಅಂತ, ಆ ಜಾಗ ಒಂದು ಬಿಟ್ಟು ಎಲ್ಲ ಕಡೆ ಹುಡುಕ್ತಾರೆ. ಹುಡುಕಿದ್ದು ಕೊನೆಗೆ ನಾವು ಅಸಹಾಯಕರು, ಯಾರು ಗೊತ್ತಾಗಲಿಲ್ಲ, ಗೊತ್ತಾದರೆ ತಿಳಿಸಿ ಅಂತ ಹೋಗಿ ಬಿಡ್ತಾರೆ. ಹಿಂದಿನ ಕಾಲದ ರಾಜರುಗಳು ಅಂದರೆ ಹಾಗೆಯೇ, ರಾಜನೇ ಆಯುಧಪಾಣಿಯಾಗಿ ಸಶಸ್ತ್ರಪಾಣಿಯಾಗಿ ಬರ್ತಿದ್ದ. ಹೊರಟ್ರೆ ಎಲ್ಲಿ ಕಲಿ ಪ್ರವೇಶ ಮಾಡಿದ ಆ ಸ್ಪಾಟಿಗೆ ಬರ್ತಾನೆ, ನೋಡ್ತಾನೆ, ದನದ ಕಣ್ಣಲ್ಲಿ ನೀರು. ಗೊತ್ತಾಯಿತು ಕಲಿ ಇಲ್ಲೇ ಇದ್ದಾನೆ ಅಂತ. ಯಾವ ಜಾಗದಲ್ಲಿ ಕಣ್ಣೀರು ಹಾಕ್ತದೆ ಗೋವು, ಬ್ರಾಹ್ಮಣರು, ಜ್ಞಾನಿಗಳು, ವಿದ್ವಾಂಸರು, ಆ ಜಾಗದಲ್ಲಿ ಕಲಿಪ್ರವೇಶ ಆಗಿದೆ. ಎಲ್ಲಿ ಹೆಣ್ಮಕ್ಕಳು ಕಣ್ಣೀರು ಹಾಕ್ತಾರೆ ಅಲ್ಲಿ ಕಲಿಪ್ರವೇಶ ಆಗಿದೆ ಅಂತಲೇ ಅರ್ಥ. ನೋಡಿದ, ದನ ಕಣ್ಣೀರು ಹಾಕ್ತದೆ,
ನೋಡ್ತಾನೆ ಪಕ್ಕದಲ್ಲಿ ಒಂದು ಎತ್ತು ಇದೆ. ಆ ವೃಷಭ ಒಂದೇ ಕಾಲಲ್ಲಿ ನಿಂತಿದೆ. ಅವನಿಗೆ ಆಶ್ಚರ್ಯ, ಈಗ ಬೀಳ್ತದೆ ಈ ವೃಷಭ. ಒಂದು ಕಾಲಲ್ಲಿ ಬ್ಯಾಲೆನ್ಸ್ ಆದರೂ ಹೇಗೆ? ಮನುಷ್ಯನಿಗೇ ಒಂದು ಕಾಲಲ್ಲಿ ನಿಲ್ಲಲಿಕ್ಕೆ ಆಗೋಲ್ಲ, ಆ ಎತ್ತು ಒಂದು ಕಾಲಲ್ಲಿ ಹೇಗೆ ನಿಲ್ಲಬೇಕು? ನೋಡಿದ, ಅಯ್ಯೋ, ಕಣ್ಣೀರು ಹಾಕ್ಕೊಂಡ ಅಂತೆ ಪರೀಕ್ಷಿತ. ನೋಡ್ತಾನೆ, ಅವರ ಮಾತುಕತೆ ನಡೀತಾ ಇದೆ. ಏನು ಸಂಭಾಷಣೆ ಅಂತ ಕೇಳ್ತಾನೆ. ನೋಡಿ, ರಾಜರುಗಳಿಗೆ ಪ್ರಾಣಿಗಳ ಭಾಷೆ ಬರ್ತಿತ್ತು. ಅವರು ಏನು ಮಾತಾಡ್ತಾರೆ ಅದನ್ನು ಅರ್ಥವಿಸಿಕೊಳ್ಳುವ ತಾಕತ್ತಿತ್ತು, ಅದಕ್ಕೆ ಪ್ರತಿಧ್ವನಿಸುವ ತಾಕತ್ತಿತ್ತು ಅವರ ಹತ್ರ. ಆ ಎತ್ತು ಮತ್ತು ದನ ಮಾತಾಡಿಕೊಳ್ತಿತ್ತಂತೆ. ಏನು ಮಾತಾಡಿಕೊಂಡಿತ್ತು ಅಂತಂದರೆ, ಗೋವು ಹೇಳಿತು, ಗೋವಿನ ಹತ್ರ ಆ ಗೋವು ಹೇಳ್ತದೆ ವೃಷಭದ ಹತ್ರ. ಏನು ಹೇಳುತ್ತೆ ಅಂತಂದರೆ, ವೃಷಭ ಹೇಳುತ್ತಂತೆ ಗೋವಿನ ಹತ್ರ, ಅಮ್ಮ ನೀನು ಯಾಕೆ ಕಣ್ಣೀರು ಹಾಕ್ತಿ ಅಂತ. ಗೋವು ಮಾತಾಡೋದಿಲ್ಲ. ಅದು ಹೇಳುತ್ತೆ, ನನ್ನ ಕಾಲು ಮುರಿದಿದೆ ಅಂತ ನೀನು ಕಣ್ಣೀರು ಹಾಕ್ತೀಯಾ ಅಂತ. ಅಲ್ಲ, ಇಂದ್ರ ಮಳೆ ಸುರಿಸುವುದಿಲ್ಲ ಅಂತ ಚಿಂತೆ ಮಾಡ್ತೀಯಾ ಅಂತ. ಅಲ್ಲ, ಹೆಣ್ಮಕ್ಕಳ ಬಗ್ಗೆ ನೀನು ಚಿಂತೆನಾ? ರಕ್ಷಣೆ ಮಾಡೋರು ಇಲ್ಲ ಅಂತ ಚಿಂತೆನಾ? ಕೇಳ್ತದಂತೆ ಆ ವೃಷಭ. ಅಲ್ಲ, ಮಕ್ಕಳನ್ನು ಕೇಳೋರಿಲ್ಲ, ಮಕ್ಕಳು ಸಿಕ್ಕಾಪಟ್ಟೆ ಸ್ವತಂತ್ರರಾಗಿ ಸ್ವಚ್ಛಂದ ವೃತ್ತಿಗಳಾಗ್ತಾರೆ, ಅದರ ಬಗ್ಗೆ ನಿನಗೆ ಚಿಂತೆನಾ? ಸನಾತನ ಧರ್ಮವೇ ನಶಿಸ್ತದೆ, ಹಾಗೆ ನಿನಗೆ ಚಿಂತನ? ನಿನಗೇನು ಚಿಂತೆ ಅಂತ ಚಿಂತೆಯ ಬಗ್ಗೆ ಆ ವೃಷಭ ಕೇಳುತ್ತೆ ಅಂತೆ. ಅದು ಏನು ಅಂತಂದರೆ, ವೃಷಭ ಅಂದರೆ ಧರ್ಮವೇ ವೃಷಭ. ಗೋವು ಅಂತಂದರೆ ಭೂಮಿ. ಈ ಗೋವಿಗೆ ದುಃಖ ಅಂತಂದರೆ ಭೂಮಿಗೆ ದುಃಖ, ಭೂಮಿಯಲ್ಲಿದ್ದವರಿಗೆ ದುಃಖ ಅಂತ ಅರ್ಥ. ವೃಷಭ ಅಂದರೆ ಧರ್ಮ. ಈ ಧರ್ಮಕ್ಕೆ ತೊಂದರೆ ಆದರೆ ಭೂಮಿಗೆ ತೊಂದರೆ ಆಗುತ್ತೆ. ಆ ಗೋವು ಭೂಮಿಯ ರೂಪದಲ್ಲಿ ಕಣ್ಣೀರು ಹಾಕ್ತದೆ ಅಂತಂದರೆ, ಯಾವಾಗ ಗೋವು ಅಂದರೆ ಭೂಮಿ ಅಂದರೆ ಭೂಮಿಯಲ್ಲಿರ್ತಕ್ಕ ಮನುಷ್ಯರು ಕಣ್ಣೀರು ಹಾಕ್ತಾರೆ ಅಂತಂದರೆ ವೃಷಭದ ಕಾಲು ಮುರಿದಾಗ. ವೃಷಭ ಅಂತಂದರೆ ಧರ್ಮ. ಧರ್ಮ ಕಾಲು ಮುರಿದು ಅಶಕ್ತಿಯನ್ನು ಪಡೆದಾಗ ಭೂಮಿಯಲ್ಲಿದ್ದ ಜನರಿಗೆ ದುಃಖ. ಮನೆಯಲ್ಲಿ ಹಾಗೆಯೇ ದುಃಖ ಯಾವಾಗ ಬರುತ್ತೆ ಅಂತಂದರೆ, ನಮ್ಮ ಡಿಪಾಸಿಟ್ ಖಾಲಿಯಾದಾಗ ದುಃಖ ಆಗುತ್ತೆ ಅಂತ. ಯಾವ ಡಿಪಾಸಿಟ್? ಫಿಕ್ಸೆಡ್ ಡಿಪಾಸಿಟ್. ಅಂದರೆ ಧರ್ಮದ ಫಿಕ್ಸೆಡ್ ಡಿಪಾಸಿಟ್ ಯಾವಾಗ ಖಾಲಿಯಾಯಿತು ಆವಾಗ ಅಳುವ ಪ್ರಸಂಗ ನಮಗೆ ಬರುವುದು. ಮನೆಯಲ್ಲಿ ಸಮಸ್ಯೆ ಆಗುವುದು ಯಾವಾಗ ಅಂತಂದರೆ, ನಮ್ಮ ಹಿರಿಯರೆಲ್ಲ ಮಾಡಿದ ಪುಣ್ಯ ಇತ್ತು, ಈ ಮನೆಯಲ್ಲಿ ಚೆನ್ನಾಗಿ ನಡೀಲಿ ಅಂತ ಆ ತುಪ್ಪದ ದೀಪ ಹಚ್ಚಿಟ್ಟು ಭಗವಂತನಿಗೆ ದಿನಾ ಸಹಸ್ರನಾಮ ಹೇಳಿ ಹರಿಕಥಾಮೃತಸಾರ ಪಾರಾಯಣ ಮಾಡಿ ಅವ್ರು ದೀಪ ಹಚ್ಚಿದ್ರು. ಆ ಪುಣ್ಯ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನಾವು ಆರಾಮವಾಗಿರ್ತೇವೆ. ಆ ಪುಣ್ಯದ ತೈಲ ಯಾವಾಗ ಘೃತ ಖಾಲಿಯಾಯಿತು, ದೀಪ ನಂದಿತು, ಆವಾಗ ಎಲ್ಲ ಸಮಸ್ಯೆಗಳು ಬರುವುದು. ಧರ್ಮಕ್ಕೆ ಎಲ್ಲಿ ಕೊರತೆ ಆಗ್ತದೆ ಅಲ್ಲಿ ಸಮಸ್ಯೆಗಳು ದುಃಖಗಳು ಮತ್ತೆ ಮರುಕಳಿಸ್ತದೆ ಅಂತೆ. ಅದನ್ನು ಹೇಳ್ತದೆ ಆ ವೃಷಭ. ನನ್ನ ಕಾಲು ಅಂತಂದರೆ ತಪಶೌಚಂ ದಯಾ ಸತ್ಯಂ ಅಂತ. ತಪಸ್ಸು, ಶೌಚ, ದಯಾ, ಸತ್ಯ 4 ಪಾದಗಳು ಧರ್ಮಕ್ಕೆ. ವೃಷಭಕ್ಕೆ 4 ಪಾದಗಳು ಅಂತಂದರೆ ತಪಶೌಚಂ ದಯಾ ಸತ್ಯಂ ಅಂತ. ತಪಸ್ಸು ಒಂದು ಧರ್ಮದ ಕಾಲಂತೆ. ನಮ್ಮ ಧರ್ಮ ಯಾವಾಗ ಉಳಿತೇವೆ? ಧರ್ಮ ಉಳಿಸಬೇಕು ಅಂತ ನಾವು ಹೇಳ್ತೇವೆ. ಯಾವಾಗ ಅಂದರೆ ತಪಸ್ಸು ಮಾಡಬೇಕಂತೆ. ತಪಸ್ಸು ಅಂದರೆ ದೈಹಿಕ ತಪಸ್ಸು, ವಾಚಿಕ ತಪಸ್ಸು, ಮನಸ್ಸಿನ ತಪಸ್ಸು. ಈ ತಪಸ್ಸನ್ನು ನಾವು ಯಾವಾಗ ಮಾಡ್ತೇವೆ, ತಪಸ್ಸನ್ನು ಬೆಳೆಸ್ತೇವೆ, ಆವಾಗ ಧರ್ಮ ಅನ್ನೋದು ದೃಢವಾಗಿರ್ತದೆ. ಧರ್ಮಕ್ಕೆ ಮೂಲ ಅದು ತಪಸ್ಸು ಅಂತ. ಶೌಚಂ ಅಂತ 2ನೇ ಕಾಲಂತೆ. ಶೌಚ ಅಂತಂದರೆ ಶುಚಿತ್ವ ಎಂಬಂಥದ್ದು. ಶುಚಿತ್ವ 2 ರೀತಿ, ದೈಹಿಕ ಶೌಚ, ಮನಸ್ಸಿನ ಶೌಚ, ಅದು ಎರಡೂ ಇರಬೇಕು. ತಪಸ್ಸು ಹಾಗೆ, ಶೌಚ ಹಾಗೇನೆ. ದಯಾ ಅಂತಂದರೆ ಯಾರು ಸಜ್ಜನರು ಅವರ ಬಗ್ಗೆ ದಯಾ ಇರಬೇಕು. ಸಜ್ಜನರಿಗೆ ಏನಾದರೂ ಸಮಸ್ಯೆ ಆದರೆ ನಮ್ಮ ಮನಸ್ಸು ಅದು ಮಿಡಿಬೇಕು, ಆವಾಗ ಅದಕ್ಕೆ ದಯಾ ಅಂತ ಹೇಳ್ತಾರೆ. ನಮಗೆ ಸಮಸ್ಯೆ ಆದಾಗ ನಾವು ಮಿಡಿತೇವೆ, ಅದು ಮುಖ್ಯ ಅಲ್ಲ. ಸಜ್ಜನರಿಗೆ ತೊಂದರೆ ಆದಾಗ ನಾವು ದುಃಖ ಪಡಬೇಕಂತೆ. ಅವನು ಸತ್ತ, ಅಯ್ಯೋ ನಂದೇ ಶಾಪ ಇರಬೇಕು ಅವನಿಗೆ ಅಂತ ಕೊಚ್ಚಿಕೊಳ್ಳುವುದಲ್ಲ ಅಂತೆ.
ಅವನಿಗೆ ಅಯ್ಯೋ ಅವನಿಗೆ ಹೀಗಾಗಬಾರ್ದಿತ್ತು, ಏನು ಮಾಡ್ಬೋದು ನನ್ನಿಂದ ಅಂತ ಮನಸ್ಸು ಕರಗಬೇಕಂತೆ. ಅದಕ್ಕೆ ದಯಾ ಅಂತ ಹೇಳ್ತಾರೆ. ಸತ್ಯಂ ಅಂತ, ಸತ್ಯಂ ಅಂತಂದರೆ ಒಂದು ಯಥಾರ್ಥವಾದ ಮಾತು, ಒಂದು ಯಥಾರ್ಥ ಜ್ಞಾನಪೂರ್ವಕವಾಗಿ ನಾವು ಮಾಡುವಂತಹ ಕೃತಿ, ಎರಡೂ ಕೂಡ ಸತ್ಯ ಅಂತ ಹೇಳ್ತಾರೆ. ಆ ವೃಷಭಕ್ಕೆ ಒಂದು ಕಾಲಿತ್ತು, ಸತ್ಯದ ಒಂದು ಕಾಲಿತ್ತು. ತಪಸ್ಸು, ಶೌಚ, ದಯ, ಆ ಮೂರೂ ಕಾಲು ಅದು ಮುರಿದಿತ್ತು. ನೋಡಿದ ಪರೀಕ್ಷಿತ್, ಏನಪ್ಪ ಈ ವೃಷಭ ಒದ್ದಾಡ್ತಾ ಇದೆ, ಯಾರು ಕಾರಣ ಅಂತ ನೋಡ್ತಾರೆ. ಒಬ್ಬ ಕಲಿ ಪುರುಷ ರಾಜನ ವೇಷ ಹಾಕ್ಕೊಂಡು ಖಡ್ಗ ಹಿಡ್ಕೊಂಡು ನಿಂತಿದ್ದ ಆ ವೃಷಭದ ಪಕ್ಕದಲ್ಲಿ. ಕೇಳ್ತಾನೆ ಪರೀಕ್ಷಿತ್, ನೀನು ಯಾರು ಅಂತ. ನಾನು ರಾಜ. ನಾನು ರಾಜ, ನನ್ನ ಎದುರಿಗೆ ನೀನ್ಯಾರು ರಾಜ ಅಂತ ಕೇಳ್ತಾನೆ. ಇಬ್ಬರು ರಾಜ ಇರಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಇಬ್ಬರು ದೇವರು ಇರಲಿಕ್ಕೆ ಸಾಧ್ಯ ಇಲ್ಲ, ಇಬ್ಬರು ಭೂಮಿಯಲ್ಲಿ ರಾಜ ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದು ನಾನು ರಾಜ ಆಗಬೇಕು, ಒಂದು ನೀನು ರಾಜ ಆಗಿರಬೇಕು. ನಾನು ರಾಜನಾಗಿರುವಾಗ ನೀನು ರಾಜ ಅಂತ ಹೇಳಿ ಇಷ್ಟೆಲ್ಲ ಅನ್ಯಾಯ ಮಾಡಿದ್ದೀಯಾ, ದನಗಳ ಕಣ್ಣೀರಿಗೆ ಕಾರಣನಾಗಿದ್ದೀಯಾ, ವೃಷಭದ ಕಾಲನ್ನು ಕಡ್ದಿದ್ಯಾ, ನೀನು ಎಂಥ ರಾಜ, ನಿನ್ನನ್ನು ನಾನು ಕೊಂದುಬಿಡ್ತೇನೆ ಅಂತ ಹೊರೆಯಿಂದ ಖಡ್ಗವನ್ನು ಹಿಡಿದು ಕೊಲ್ಲಬೇಕು ಅಂತ ಹೊರಟ ಅಂತೆ. ಎಂತಹ ಧೈರ್ಯ, ಎಂತಹ ಶೌರ್ಯ! ಒಂದು ವೃಷಭದ ಕಾಲು ಕಡಿದರೆ ಕಾಲು ಕಡಿದವನ ಕತ್ತರಿಸ್ತೇನೆ ಅಂತ ಹೇಳುವ ರಾಜರು ನಮ್ಮ ಆ ಕಾಲದಲ್ಲಿದ್ದರು. ನಮ್ಮ ಕಾಲಕ್ಕೆ ಅಂಥ ರಾಜರುಗಳು ಬೇಕು. ಈ ಉತ್ತರ ಪ್ರದೇಶದಲ್ಲಿ ಇದ್ದರು ನೋಡಿ, ಅಂಥ ರಾಜರು ಇದ್ದಾರೆ ಈಗ. ಅದೇನು ಎಲ್ಲ ಲೂಟಿ ಮಾಡುವವರ ದರೋಡೆಕಾರರ ರಾಜ್ಯ ಆಗಿತ್ತು, ದೊಡ್ಡ ರಾಜ್ಯದ ಉತ್ತರ ಪ್ರದೇಶ. ಇವತ್ತು ಉತ್ತರ ಪ್ರದೇಶ ಅಂತಂದರೆ ಎತ್ತರ ಪ್ರದೇಶದಲ್ಲಿರ್ತಕ್ಕಂಥ ದೇಶ ಆಗಿದೆ. ಯಾಕೆಂದರೆ ರಾಜ ಅಲ್ಲಿ ಗಟ್ಟಿಯಾಗಿದ್ದಾನೆ, ಯೋಗಿ ರಾಜನಾಗಿರುವುದರಿಂದಾಗಿ ಅಲ್ಲೆಲ್ಲ ಗಟ್ಟಿಯಾಗಿದೆ ಧರ್ಮ. ಅದು ಒಬ್ಬ ರಾಜ ಗಟ್ಟಿ ಇದ್ದರೆ ಕಲಿ ಪ್ರವೇಶ ಆಗಲಿಕ್ಕೆ ಬಿಡುವುದಿಲ್ಲ. ಕರ್ನಾಟಕದಲ್ಲಿ ಕಲಿ ಪ್ರವೇಶ ಆಗಿಬಿಟ್ಟಿದೆ, ದುರಂತ. ಅದಕ್ಕೆ ಒಂದು ಒಳ್ಳೆಯ ಪರೀಕ್ಷಿತನಂತಹ ರಾಜ ನಮಗೆ ಬರಬೇಕು. ಪರೀಕ್ಷಿತ ಆ ವೃಷಭಕ್ಕೆ, ಧರ್ಮಕ್ಕೆ ನ್ಯಾಯವನ್ನು ಕೊಡುವವ, ಗೋವಿನ ಕಣ್ಣೀರನ್ನು ಒರೆಸುವವ. ಅವನು ಖಡ್ಗ ಯಾವಾಗ ತೆಗೆದ, ಕಲಿ ಅವನ ಕಾಲಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದಂತೆ. ರಾಜ ಅಂದರೆ ಹೇಗಿರಬೇಕು ಅಂತಂದರೆ ಕಲಿಗೆ ನಮಸ್ಕಾರ ಮಾಡುವವ ಅಲ್ಲ, ಕಲಿಯಿಂದ ನಮಸ್ಕೃತನಾಗತಕ್ಕಂತಹ ಒಬ್ಬ ರಾಜ ಅದು ಬೇಕು. ಆ ರಾಜ ಇದ್ದರೆ ದೇಶದೆಲ್ಲ ಧರ್ಮ ರಕ್ಷಣೆ ಆಗಲಿಕ್ಕೆ ಸಾಧ್ಯ. ಕಲಿ ನಮಸ್ಕಾರ ಮಾಡಿದರೆ ಪರೀಕ್ಷಿತ್ ನೋಡಿದ, ಏನು ಮಾಡಬೇಕು ಇವನನ್ನು ಅಂತ. ಅವನು ಹೇಳಿದ, ನಾ ದೇಶವನ್ನು ಬಿಟ್ಟು ಹೋಗು ಅಂತ ಅವನಿಗೆ ಆಜ್ಞೆಯನ್ನು ಮಾಡ್ತಾನೆ. ಕೊಲ್ಲಬೇಕು ಅಂತ ಹೊರಟಿದ್ದ, ಎರಡನೇ ಸ್ಟೆಪ್ಪಿಗೆ ಬಂದ, ನನ್ನ ದೇಶವನ್ನು ಬಿಟ್ಟು ಹೋಗು ಅಂತ. ಅವನಿಗೆ ಹೇಳಿದ, ದೇಶವನ್ನು ಬಿಟ್ಟು ಹೋಗಬೇಕು, ಇವತ್ತಲ್ಲ ಅವತ್ತಿನಿಂದ ಇತ್ತು ನೋಡಿ ನುಸುಳುಕೋರರು ಅಂತ, ಇವತ್ತೂ ಇದ್ದಾರೆ, ಅವತ್ತೂ ಇದ್ದಾರೆ. ಈ ಕಲಿಯೇ ಕಲಿಸಿಕೊಟ್ಟದ್ದು. ನಾವು ಜಾಗ ಇದ್ದಲ್ಲಿ ಒಳ ಪ್ರವೇಶ ಮಾಡಬೇಕು ಅಂತ. ಹೀಗಾಗಿ ಎಲ್ಲ ಅನ್ಯಾಯ ಮಾಡೋರೆಲ್ಲ ನಮ್ಮ ಭಾರತಕ್ಕೆ ಪ್ರವೇಶ ಮಾಡ್ತಾರೆ. ಪರೀಕ್ಷಿತನಂತಹ ರಾಜರುಗಳು ಇದ್ದರೆ ಅವರನ್ನೆಲ್ಲ ದೂರ ಮಾಡಲಿಕ್ಕೆ ಸಾಧ್ಯ. ಪರೀಕ್ಷಿತ ಅವನು ಹೇಳ್ದ, ದೇಶ ಬಿಟ್ಟು ಹೋಗು ಅಂತ. ಅವನು ಹೇಳ್ದ, ದೇಶ ಬಿಟ್ಟು ಹೋಗು ಅಂತಂದರೆ ನನಗೊಂದು ಜಾಗ ಹೇಳಿ, ಎಲ್ಲಿ ಹೋಗ್ರಿ ಅಂತ ಹೇಳಿ ಆ ಜಾಗಕ್ಕೆ ಹೋಗ್ತೇನೆ. ಎಂಥ ನೋಡಿ ಕಲಿ. ಅವ ಕಲಿಗೆ ಹೇಳ್ದ, ನಿನಗೆ 4 ಜಾಗ ಕೊಡ್ತೇನೆ ಅಂತ ಹೇಳ್ತಾನೆ. 4 ಜಾಗವನ್ನು ಕೊಡ್ತಾನೆ ಅವನಿಗೆ. ದ್ಯೂತಂ ಪಾನಂ ಸ್ತ್ರೀಯ ಸೂನಾ, 4 ಜಾಗವನ್ನು ಕೊಡ್ತಾನೆ. 4 ಜಾಗದಲ್ಲಿ ಕೂಡು ಅಂತ ಹೇಳ್ದ. 4 ಕೊಟ್ಟರೆ ಪ್ಲೀಸ್ ಇನ್ನೂ ಒಂದು ಚೂರು ಕೊಡು ಅಂತ ಕೇಳ್ತಾನೆ. ನಾವು ಕ್ರಮ ಹಾಗೆ ನೋಡಿ, ಯಾರೋ ಈ ಭಿಕ್ಷೆ ಬೇಡಲಿಕ್ಕೆ ಕೂತಿರ್ತಾರೆ, ಭಿಕ್ಷೆ ಬೇಡ್ತಾರೆ, ಕೊಡಿ ಅಂತ ಕೇಳ್ತಾರೆ. ನೀವು ಕೊಡ್ತೀರಿ ಅಂತ ಇಟ್ಕೊಳ್ಳಿ. ಅಯ್ಯ ಒಂಚೂರು ಕೊಡಿ, ಇನ್ನೂ ಸ್ವಲ್ಪ ಕೊಡಿ, ಇನ್ನೂ ಸ್ವಲ್ಪ ಕೊಡಿ ಕೇಳ್ತಾರೆ ನೋಡಿ. ಅದು ಕಲಿಯ ಧರ್ಮ ಅಂತ. ಕೊಟ್ಟದ್ರಲ್ಲಿ ತೃಪ್ತಿ ಬೇಕು, ತೃಪ್ತಿ ಇಲ್ಲ ಅಂತಂದರೆ ಕಲಿ ಅಂತ. ಪುನಶ್ಚ ಯಾಚಮಾನಾಯ ಜಾತರೂಪಂ ಅದಾತ್ ಪ್ರಭು. ಪುನಃ ಅವನು ಯಾಚನೆ ಮಾಡಿದ, ಅವನಿಗೆ ಜಾತರೂಪಂ ಅದ ಬಂಗಾರವನ್ನು ಕೊಟ್ಟ ಅಂತೆ. 5 ಜಾಗವನ್ನು ಕೊಟ್ಟ ಅಂತೆ. ಕಲಿ ಹೇಳಿದ, 5 ಜಾಗ ಸಿಕ್ಕಿತು, 5 ಜಾಗ ಸಿಕ್ಕಿತು, ಪ್ರಪಂಚವೇ ನನ್ನ ಕೈಯಲ್ಲಿ ಅಂತ ಕಲಿ ಹೇಳಿದಂತೆ. ಈ 5ರಲ್ಲಿ ಯಾವುದಾದ್ರೂ ಒಂದು ನನಗೆ ಸಿಕ್ಕೇ ಸಿಗ್ತದೆ ಅಂತ. ಒಂದೋ ದ್ಯೂತ. ದ್ಯೂತ ಅಂತಂದರೆ ಜೂಜು ಅಂತಲೇ ಅಲ್ಲ, ಮತ್ತು ದುಡ್ಡಿಟ್ಟು ಆಡುವಂಥದ್ದು, ಅಂದರೆ ದುಡ್ಡು ಕಳ್ಕೊಳ್ಳತಕ್ಕಂತಹ ಪ್ರಕರಣಗಳು.
ಅದು ಎಲ್ಲೆಲ್ಲಿ ಇರ್ತದೆ, ಎಲ್ಲಿಯಾದರೂ ಒಂದು ಕಡೆಯಲ್ಲಿ ಅಂತಹ ಪ್ರಸಂಗಗಳು, ದುಡ್ಡಿನಲ್ಲಿ ನಾವು ಬದುಕುವಂತಹ ವ್ಯವಹಾರಗಳು ಎಲ್ಲಿಯಾದರೂ ಒಂದು ಇರ್ತದೆ. ಕೊನೆಗೆ ಏನಿಲ್ಲ ಅಂತಂದರೂ ಒಂದು ಹಣವನ್ನು ಸಾಲ ತಗೊಂಡಾದರೂ ಒದ್ದಾಡ್ತಾ ಇರ್ತೇವೆ. ಪಾನವಂದರೆ ಕುಡಿಯುವಂಥದ್ದು ಬೇರೆ ಬೇರೆ. ಈಗ ಕುಡಿಯುವುದು, ತಿನ್ನುವುದು ಎಲ್ಲ ಅಂಥದ್ದೆಲ್ಲ ಬಂದಿದೆ. ಯಾವುದು ನಮ್ಮ ಬುದ್ಧಿಗೆ ಕಾಲುಷ್ಯವನ್ನು ಉಂಟು ಮಾಡಿ ಕೊಡ್ತದೆ ಅದು. ಸ್ತ್ರೀಯ ಅಂತಂದರೆ ಪರಸ್ತ್ರೀಯರು ಅಂತ ಅರ್ಥ. ಹಿಂಸಾ ಅಂತಂದರೆ ಜಗಳಾಡುವುದು. ಅದಕ್ಕೆ ನಾವು ಹೇಳೋದು, ಮನೆಯಲ್ಲಿ ಜಗಳಾಡಬೇಡಿ, ವಾಸ್ತು ಇರ್ತದೆ ಮನೆಯೊಳಗೆ, ಜಗಳಾಡಬೇಡಿ, ಕಲಿಪ್ರವೇಶ ಆಗುತ್ತೆ ಅಂತ. ನಿಮಗೆ ಜಗಳ ಆಡಲೇಬೇಕು ಅಂತಿದ್ದರೆ ಮನೆಯ ಹೊರಗೆ ಹೋಗಿ ಅಲ್ಲಿ ಜಗಳ ಆಡಿ ಮತ್ತೆ ಮನೆಯೊಳಗೆ ಬನ್ನಿ. ಮನೆಯೊಳಗೆ ಜಗಳ ಆಡಿದರೆ ಆ ಕಲಿ ಪ್ರವೇಶ ಆಗುತ್ತೆ ಅಂತ. ಜಗಳ ಕಾಯ್ತಾ ಇರ್ತಾನೆ, ಯಾವುದೋ ಒಂದು ಪ್ರಸಂಗ ಹಿಡ್ಕೊಂಡು ಕಲಿ ಪ್ರವೇಶ ಮಾಡ್ತಾನೆ ಅಂತ. ಬಂಗಾರ ಅಂತಂದರೆ ದೇವರಿಗೆ ಸಮರ್ಪಣೆ ಮಾಡದೇ ಇದ್ದ ನಿಷಿದ್ಧವಾದ ಬಂಗಾರ. ಇವತ್ತು ಕಲಿಗೆ ಭಾರೀ ಬೆಲೆ, ಬಂಗಾರಕ್ಕೆ ಭಾರೀ ಬೆಲೆಗಳು. ಬಂಗಾರ ಅಂತಂದರೆ ಅದನ್ನು ದೇವರಿಗೆ ಸಮರ್ಪಣೆ ಮಾಡಿದರೆ, ದೇವರ ಹೆಸರನ್ನು ನಾವು ಹೇಳಿದರೆ, ಅಲ್ಲಿ ಲಕ್ಷ್ಮೀದೇವಿ ಕೂತಿದ್ದರೆ ಅಲ್ಲಿ ಕಲಿಗೆ ಪ್ರವೇಶ ಇರುವುದಿಲ್ಲ. ಮಂಗಳಸೂತ್ರ ಅಲ್ಲಿ ಲಕ್ಷ್ಮೀದೇವಿ ಅಲ್ಲಿ ಕೂತಿರ್ತಾಳೆ. ಹಾಗೆ ಎಲ್ಲಿ ನಾವು ಭಗವಂತನನ್ನು ಅನುಸಂಧಾನ ನಾವು ಮಾಡ್ತೇವೆ ಅಲ್ಲಿ ಕಲಿ ಪ್ರವೇಶ ಬರುವುದಿಲ್ಲ. ದೇವರನ್ನು ಮರೆತು ಬಿಟ್ಟರೆ ಆ ಬಂಗಾರದಲ್ಲಿಯೂ ಕೂಡ ಕಲಿ ಪ್ರವೇಶ ಆಗುತ್ತೆ. 5 ಕಡೆ ಕಲಿ ಕೂತಿರ್ತಾನೆ ಅಂತ. ಪರೀಕ್ಷಿತ ಕಲಿಯನ್ನು ಬಿಟ್ಟು ಬಿಡ್ತಾನೆ. ನಮಗೆ ಅನಿಸ್ತದೆ ಕಲಿಯನ್ನು ಯಾಕೆ ಬಿಟ್ಟ ಅಂತ. ಅವತ್ತೇ ಕೊಂದಿದ್ರೆ, ಕಲಿಗಾಲನೇ ಬರಲಿಲ್ಲ ಅಂತಂದರೆ, ಇಂಥ ದಾರುಣ ಯುಗನೇ ಇಲ್ಲ ಅಂತಂದರೆ ಎಲ್ಲ ಧರ್ಮ ಚೆನ್ನಾಗಿ ರಾರಾಜ್ಯಮಾನ ಆಗ್ತಿತ್ತು ಅಂತ. ಪರೀಕ್ಷಿತ ಯಾಕೆ ಬಿಟ್ಟ ಕಲಿಯನ್ನು ಅಂತಂದರೆ 2 ಕಾರಣ ಅದಕ್ಕೆ. ಒಂದು, ಕಲಿಂ ಸಭಾಜಯಂತ್ಯಾರ್ಯ ಅಂತ ಭಾಗವತನೇ ಹೇಳ್ತದೆ ಏಕಾದಶ ಸ್ಕಂದದಲ್ಲಿ. ಕಲಿಯುಗ ಬೇಕು 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 ಅಂತ ಅಪೇಕ್ಷೆ ಪಡ್ತಾರಂತೆ. ಯಾಕೆ ಅಂತಂದರೆ ಸಾಧನೆ ಕಡಿಮೆ, ಫಲ ತುಂಬ. ಹಾಗಾಗಿ ಕಲಿಯುಗ ಬೇಕು ಅಂತ. ಒಂದು ಉದಾಹರಣೆ ಹೇಳಬಹುದೋ ಗೊತ್ತಿಲ್ಲ ನನಗೆ. ಈ ST SCಗಳು ಇರ್ತಾರೆ ನೋಡಿ, ನಮಗೆಲ್ಲ ಆಸೆ ಏನು ಅಂದರೆ ST SC ಆಗಿ ಹುಟ್ಟಬೇಕು ಅಂತ. ಯಾಕೆಂದರೆ ಓದಬೇಕು ಅಂತಿಲ್ಲ, ಬರೀಬೇಕು ಅಂತಿಲ್ಲ, ಒಳ್ಳೆಯ ಉದ್ಯೋಗ ಸತ್ಗೆ ಕೈ ತುಂಬ ಸಂಬಳ ಸಿಗುತ್ತೆ, ಯಾರು ಮತ್ತೆ ಓಡಿಸಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಆರಾಮವಾಗಿರ್ಬೋದು ಅಂತ. ಕಲಿಯುಗ ಅಂದರೆ ಹಾಗೆ ಅಂತೆ. ಏನು ಸಾಧನೆ ಬೇಡ, ಭಾರೀ ಫಲ. ಏನು ಶ್ರೀ ಕೃಷ್ಣಾಯ ನಮಃ ಅಂತ ಹೇಳಿದ್ರೆ ಸರಿ ಮೋಕ್ಷ ಅಂತ ಹೇಳಿಬಿಡ್ತಾರೆ. ಎಷ್ಟು ಸುಲಭ ನೋಡಿ. ಹಿಂದೆ ಎಲ್ಲ ಸಾವಿರ ವರ್ಷ ತಪಸ್ಸು ಮಾಡಬೇಕಿತ್ತು. ಇವತ್ತೆಲ್ಲ ಅಂಥ ತಪಸ್ಸುಗಳೆಲ್ಲ ಬೇಡ. ಸ್ವಲ್ಪ ತಪಸ್ಸು ಮಾಡಿದ್ರೇ, ಏಕಾದಶಿ ಉಪವಾಸ ಮಾಡಿದರೆ ಏನು ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ದ್ವಾದಶಿ ದಿವಸ ಮತ್ತೆ ಪಾಪ ಹುಟ್ಟಲಿ, ಮತ್ತೊಂದು ಏಕಾದಶಿ ಉಪವಾಸ ಮಾಡಿದರೆ ಮತ್ತೆ 15 ದಿವಸದ ಪಾಪ ಅದು ಶಮನ ಆಗಿ ಬಿಡ್ತದೆ ಅಂತ. ಎಷ್ಟು ಸುಲಭ. ಹಿಂದೆ ಎಲ್ಲ ಪಾಪ ಪರಿಹಾರ ಆಗಬೇಕಾದ್ರೆ ಇಂದ್ರ ಕಮಲದ ನಾಳದ ಒಳಗೆ ಪ್ರವೇಶ ಮಾಡಿ ಏನು ತಪಸ್ಸು ಮಾಡಿದ್ದ ಎಲ್ಲ. ಹಾಗೆಲ್ಲ ಕಲಿಯುಗದಲ್ಲಿ ಭಾರೀ ಸುಲಭ ಸಾಧನೆ ಮಾಡಲಿಕ್ಕೆ. ನೋಡಿ, ಇದು ಪರೀಕ್ಷಿತ್ ರಾಜರನ್ನ ಔದಾರ್ಯ. ಅವತ್ತೇ ಕಲಿಯನ್ನು ಮುಗಿಸಿದರೆ ಕಲಿಯುಗನೇ ಬರಲಿಲ್ಲ ಅಂತಂದರೆ ಇಷ್ಟು ಸುಲಭದಲ್ಲಿ ನಮಗೆ ಫಲ ಪಡೆಯಲಿಕ್ಕೆ ಸಾಧ್ಯನಾ? ಕಾಶಿಗೆ ಬರುವುದು, ಪಂಚಗಂಗಾ ಘಾಟಲ್ಲಿ ಸೇರುವುದು, ಅಲ್ಲಿ ಭಾಗವತ ಒಂದು ಸ್ವಲ್ಪ ಕೇಳುವುದು, ಗರ್ಭವಾಸ ದುಃಖನೇ ಪರಿಹಾರ ಆಯಿತು. ಎಷ್ಟು ಸುಲಭ ನೋಡಿ. ಇದು ಕಲಿಯುಗಕ್ಕೆ ಮಾತ್ರ ಸೀಮಿತ. ತ್ರೇತಾಯುಗದವರಿಗೆ, ಕೃತಯುಗದವರಿಗೆ ಇಂಥ ಚಾನ್ಸ್ ಉಂಟಾ? ಪರೀಕ್ಷಿತ ಕಲಿಯನ್ನು ಉಳಿಸಿದ್ದರಿಂದ ಇಂಥ ಒಂದು ಅವಕಾಶ ನಮಗೆ ಬಂತು ಅಂತ ಒಂದು. ಎರಡನೇದು ಏನು ಅಂತಂದರೆ, ಕಲಿಯನ್ನು ಕೊಲ್ಲುವ ಶಕ್ತಿ ಪರೀಕ್ಷಿತ್ ರಾಜರಿಗೂ ಇಲ್ಲ. ಯಾಕೆಂದರೆ ಕಲಿಯನ್ನು ಕೊಲ್ಲಬೇಕಾದ್ರೆ ವಾಯುದೇವರೇ ಶಕ್ತರು. ಋಷಭಮ್ಮ ಸಮಾನಾನಂ ಸಪತ್ನಾನಂ, ಅದು ದುರ್ಯೋಧನನನ್ನು ಕೊಂದವರು ಭೀಮಸೇನ ದೇವರು, ಅವರಿಗೆ ಮಾತ್ರ ಆ ಶಕ್ತಿ ಇರುವುದು. ಹಾಗಾಗಿ ಅಸಾಮರ್ಥ್ಯನೂ ಒಂದು ಇದೆ. ಎರಡನೇದ್ದು ನಮ್ಮ ಮೇಲೆ ಔದಾರ್ಯನೂ ಇದೆ. ಅಂತೂ ಕಲಿಯನ್ನು ದೂರ ಮಾಡಿದ ಕೀರ್ತಿ ಅದು ಪರೀಕ್ಷಿತ್ ರಾಜರಿಗೆ. ಪರೀಕ್ಷಿತ್ ರಾಜರು ಅವತ್ತು ದೂರ ಮಾಡಿದರು. ನಾವು ನಮ್ಮ ಮನೆಗೆ ಬರತಕ್ಕಂತಹ ಕಲಿಯನ್ನು ದೂರ, ನಿತ್ಯ ಭಾಗವತವನ್ನು ಒಂಚೂರಾದರೂ ನಾವು ಅನುಸಂಧಾನ ಮಾಡಿದರೆ ಆ ಮನೆಯೊಳಗೆ ಕಲಿ ಬರುವುದಿಲ್ಲ. ಭಾಗವತೋತ್ತಮರ ಅನುಸಂಧಾನ ಎಲ್ಲಿ ಆಗ್ತದೆ ಅಲ್ಲಿ ಕಲಿ ನಿಗ್ರಹ ಆಗುತ್ತೆ ಅಂತ ಆ ಕಲಿಯನ್ನು ದೂರ ಮಾಡಿದ. ಆ ವೃಷಭಕ್ಕೆ 4 ಕಾಲಿನಲ್ಲಿ 3 ಕಾಲು ತುಂಡಾಗಿತ್ತು. ಆ 3 ಕಾಲನ್ನು ಜೋಡಿಸಿದ ಅಂತೆ. ಎಂಥ ರಾಜರುಗಳು ನೋಡಿ, ಡಾಕ್ಟ್ರಿಗೆ ಫೋನ್ ಮಾಡಲಿಲ್ಲ, ಅವನೇ ಕಾಲು ಜೋಡಿಸಿದ. ತಪಸ್ಸನ್ನು ಕೊಟ್ಟ, ಒಂದು ಕಾಲನ್ನು ಜೋಡಿಸಿದ.
ತನ್ನ ಶೌಚವನ್ನು ಕೊಟ್ಟ, ಅದರ ಪುಣ್ಯವನ್ನು ಕೊಟ್ಟ, ಇನ್ನೊಂದು ಕಾಲನ್ನು ಜೋಡಿಸಿದ, ದಯೆಯನ್ನು ಮಾಡಿದ, ಮತ್ತೊಂದು ಕಾಲನ್ನು ಜೋಡಿಸಿದ. ರಾಜರುಗಳಿಗೆ ಆ ಶಕ್ತಿ ಇರಬೇಕು. ಯಾರಲ್ಲಿ ಯಾವುದು ಇಲ್ಲ ಅದನ್ನು ಕೊಟ್ಟು ಅವರನ್ನು ಗುಣಪಡಿಸುವಂತಹ ಶಕ್ತಿ ಇರಬೇಕು. ಹಾಗೆ ಧರ್ಮದ 3 ಕಾಲನ್ನು ಜೋಡಿಸಿ ಧರ್ಮದ ವೃಷಭ ಆರಾಮವಾಗಿ ಸ್ವಚ್ಛಂದವಾಗಿ ತಿರುಗಾಡುವ ಹಾಗೆ ಮಾಡಿದವರು ಪರೀಕ್ಷಿತ್ ರಾಜರು. ಇವತ್ತಿನ ನಾವು ನೆನಪಿಸಬೇಕು, ಸನಾತನ ಧರ್ಮವನ್ನೇ ದ್ವೇಷ ಮಾಡುವ ರಾಜಕೀಯ ಇವತ್ತು ಬೆಳೀತಾ ಇದೆ. ಅದು ದೂರ ಆಗಬೇಕಾದ್ರೆ ಇಂತಹ ಪರೀಕ್ಷಿತ್ ರಾಜರ ವಿಶೇಷವಾದಂತಹ ವಿಭೂತಿ ಇದ್ದವರು ಬಂದರೆ ಮಾತ್ರ ಇದು ಸಾಧ್ಯ. ಹಾಗಾಗಲಿ ಇಂತಹ ಪವಿತ್ರವಾದ ಜಾಗದಲ್ಲಿ ನಾವು ಮಾಡಬೇಕಾದ ಪ್ರಾರ್ಥನೆ, ನಮ್ಮ ಪುಣ್ಯದಲ್ಲಿ ಒಂದು ಚೂರು ಪುಣ್ಯ ಆ ರಾಜಕೀಯದಲ್ಲಿ ಕೂಡುವವರಿಗೆ ಸ್ವಲ್ಪ ನಾವು ಕೊಟ್ಟು ನಾವು ಹಾಗೆ ಮಾಡಬೇಕು. ನೋಡಿ, ಇಂದ್ರದೇವರು ಯಾವಾಗ ಕಮಲನಾಡದಲ್ಲಿ ಕೂತರು ದೇವಲೋಕ ಖಾಲಿ ಆಯಿತು. ಆ ದೇವಲೋಕದಲ್ಲಿ ಯಾರನ್ನು ಕೂಡಿಸುವುದು ಅಂತ ಒಂದು ಪ್ರಶ್ನೆ. ಇಂದ್ರ ಪದವಿಯಲ್ಲಿ ಕೂಡಬೇಕಾದ್ರೆ ಶಕ್ತಿ ಬೇಕು ನೋಡಿ. ಅದಕ್ಕೆ ಹೇಳಿದ್ರಂತೆ ನಹುಷನಿಗೆ, ನೀನು ಯಾರ್ಯಾರನ್ನು ನೋಡ್ತಿ ಅವರ ಪುಣ್ಯ ಎಲ್ಲ ನಿನಗೆ ಅಂತ. ಹಾಗಾಗಿ ಅವನು ನಹುಷ ಹೋಗಿ ಸ್ವರ್ಗದಲ್ಲಿ ಇಂದ್ರನಾಗಿ ಕೂತ ಅಂತ ಹೇಳ್ತಾರೆ. ಹಾಗೆ ನಮ್ಮ ಅಧಿಕಾರಿಗಳಿಗೆ ಅವರಿಗೆ ಪುಣ್ಯವನ್ನು ನಾವು ಕೊಡಬೇಕು. ಪುಣ್ಯವನ್ನು ಕೊಟ್ಟು ಅವರು ದೇಶವನ್ನು ಕಾಯಬೇಕು. ಚೌಕಿದಾರರು ನಮಗೆ ಬರಬೇಕು, ಅಧಿಕಾರ ಮಾಡುವವರು ನಮಗೆ ಬೇಡ. ನಮಗೆ ಅಂಥವರು ಬಂದು ಕೂತರೆ ನಮ್ಮ ದೇಶ ಅದು ಸುಭಿಕ್ಷೆ ಆಗ್ತದೆ. ಪರೀಕ್ಷಿತ್ ರಾಜರು ದೇಶವನ್ನು ಚೆನ್ನಾಗಿ ರಕ್ಷಣೆ ಮಾಡ್ತಾರೆ. ಅವರ ವೈಭವಗಳನ್ನು ತುಂಬ ಇರ್ತದೆ. ಅಲ್ಲಿ ಒಂದೆರಡು ವೈಭವಗಳನ್ನು ಪಟ್ಟಿ ಮಾಡಿ ಕೊನೆಗೆ ಹೇಳ್ತಾರೆ, ಆ ಪರೀಕ್ಷಿತ್ ರಾಜರು ಧನುರುದ್ಯಮ್ಯ ಪಾಂಡವ, ಕೈಯಲ್ಲಿ ಬಿಲ್ಲುಬಾಣ ಹಿಡ್ಕೊಂಡು ಮೃಗಯಾರ್ಥಂ ಬೇಟೆಯಾಡಲಿಕ್ಕೆ ಅಂತ ಹೊರಡ್ತಾರೆ. ಒಂದು ಜಿಂಕೆಯ ಬೆನ್ನ ಹಿಂದೆ ಸಾಕ್ತಾರೆ. ಜಿಂಕೆ ಬೆನ್ನ ಹಿಂದೆ ಹೋದರೆ ಜಿಂಕೆ ಎಲ್ಲಿ ಸಿಗ್ತದೆ? ಅದಕ್ಕೆ ಹೆಸರು ಮೃಗ ಅಂತ ಹೆಸರು. ಮೃಗ ಅಂತಂದರೆ ಯಾವುದನ್ನು ಹುಡುಕಬೇಕೋ ಅದು ಜಿಂಕೆ, ಅದಕ್ಕೆ ಮೃಗ ಅಂತ ಹೆಸರು. ಮೃಗ್ಯತೆ ನತು ಲಭ್ಯತೆ ಸ ಮೃಗ. ಯಾವುದನ್ನು ಹುಡುಕಬೇಕೇ ಹೊರತು ನ ಲಭ್ಯತೆ ಸಿಗುವುದಿಲ್ಲ, ಅದಕ್ಕೆ ಮೃಗ ಅಂತ ಹೆಸರು. ಹಾಗಾಗಿ ಪರೀಕ್ಷಿತು ಹುಡುಕೊಂಡು ಹೊರಟ, ಜಿಂಕೆ ಸಿಗಲೇ ಇಲ್ಲ. ಶ್ರಮ ಆಯಿತು. ಕೊನೆಗೆ ನೋಡ್ತಾನೆ, ಒಂದು ಆಶ್ರಮ ಕಾಣಿಸ್ತು. ತುಂಬ ಖುಷಿಯಾಯಿತು. ಒಳಗೆ ಪ್ರವೇಶ ಮಾಡಿದ. ಹಸಿವಾಗ್ತಾ ಇತ್ತು, ನೀರಡಿಕೆ ಆಗ್ತಾಯಿತ್ತು. ಆಶ್ರಮದಲ್ಲಿ ಸರೋವರ ಇರ್ತದೆ, ಬಾವಿ ಇರ್ತದೆ, ನದಿ ಇರ್ತದೆ, ನೀರು ಕುಡಿಯಬಹುದು ಅಂತ ತೀರ್ಮಾನ ಮಾಡಿ ಒಳಗೆ ಪ್ರವೇಶ ಮಾಡ್ತಾನೆ. ನೀರವ ನಿಸ್ಪಂದ, ಮಾತೇ ಇಲ್ಲ, ಯಾರೂ ಎದುರು ಬರುವುದಿಲ್ಲ. ಏನಪ್ಪ ಇದು? ಎಲ್ಲಿ ಆಶ್ರಮ ಇರ್ತದೆ ಅಲ್ಲಿ ಶ್ರಮ ಎಲ್ಲ ಪರಿಹಾರ ಆಗಬೇಕು. ಅವನಿಗೆ ಮೊದಲು ಈ ದೈಹಿಕ ಶ್ರಮ ಇತ್ತು, ಜಿಂಕೆ ಸಿಗಲಿಲ್ಲ ಅಂತ ಮಾನಸಿಕ ತುಮುಲ ಇತ್ತು. ಇದು ಕಡಿಮೆ ಆಗಲಿಲ್ಲ, ಇದು ಜಾಸ್ತಿಯೇ ಆಯಿತು ಅಂತ ಅವನಿಗೆ ನಿರೀಕ್ಷೆ ಏನಿತ್ತು ಅಂದರೆ ರಾಜ ಬರ್ತಾನೆ ಅಂತಂದರೆ ಅವನಿಗೆ ಸ್ವಾಗತ ಮಾಡ್ತಾರೆ, ಅವನಿಗೆ ಆಸನ ಕೊಡ್ತಾರೆ, ಪಾದ್ಯ ಕೊಡ್ತಾರೆ, ಆಚಮನೆ ಕೊಡಿ, ಮಧುಬರ್ಕ ಉಪಚಾರಗಳು ಮಾಡ್ತಾರೆ ಅಂತ ಯಾವುದೂ ಇಲ್ಲ. ಒಳ್ಳೆಯ ಮಾತೂ ಸಿಗಲಿಲ್ಲ. ರಾಜ, ಅಧಿಕಾರ, ಅವನಿಗೆ ಟೆನ್ಷನ್, ಎಲ್ಲ ತಲೆಗೆ ಪಿತ್ತ ಏರುವುದು ಅಂತ ಹೇಳ್ತಾನೆ ನೋಡಿ, ಎಲ್ಲ ಅವನಿಗೆ ಆಯಿತು. ಅದು ಎಲ್ಲರ ಎದುರಿಗೆ ಆದ ಅವಮಾನ ತಡ್ಕೊಡ್ಲಿಕ್ಕಾಗಲಿಲ್ಲ ಅವನಿಗೆ. ಒಂದು ಕ್ಷಣ ಅವನಿಗೆ ಚಿತ್ತ ವಿಕ್ಷೋಭ ಆಗಿಬಿಡ್ತು. ನೋಡ್ತಾನೆ, ಅಲ್ಲಿ ಶಮೀಕರು ಧ್ಯಾನದಲ್ಲಿ ಕೂತಿದ್ದಾರೆ. ಈ ರಾಜ ಬಂದರೂ ಗೊತ್ತಾಗಿಲ್ಲ, ಎಂಥ ತಪಸ್ಸು, ಎಂಥ ಮೆಡಿಟೇಷನ್. ನಮಗೆ ಯಾರು ಬಾರದಿದ್ದರೂ ಎಚ್ಚರಿಕೆ ಆಗಿಬಿಡುತ್ತೆ. ಯಾರು ಬಂದರು ಯಾರು ಬರ್ತಾರೆ, ಗುಮ್ಮ ಬರಬೇಕು, ಯಾರೂ ಬರೋಲ್ಲ. ಶಮೀಕರು ಬಂದರೆ ರಾಜನೇ ಬಂದ, ಇಡೀ ದೇಶನೇ ಬಂತು, ಎಲ್ಲ ಒಟ್ಟಿಗೆ ಬಂದರು. ಏನು ಎಚ್ಚರಿಕೆನೇ ಆಗಲಿಲ್ಲ, ಗೊತ್ತೇ ಆಗಿಲ್ಲ. ಶಮೀಕ ಅಂದರೆ ಹಾಗೆ. ಶಮ ಅಂದರೆ ಶಮೋ ಮನ್ನಿಷ್ಠತಾ ಬುದ್ಧೇಹೇ. ಶಮ ಅಂದರೆ ಬುದ್ಧಿಯನ್ನು ಭಗವಂತನಲ್ಲಿ ಇಡುವುದು. ದೇವರಲ್ಲಿ ಬುದ್ಧಿ ಇಟ್ಟವರಲ್ಲಿ ಶ್ರೇಷ್ಠನಾದವ ಅವನು ಶಮೀಕ. ಅವರು ಹಾಗಾಗಿ ಅವನ ಮನಸ್ಸು ಇಲ್ಲಿರಲಿಲ್ಲ. ಒಂದು ಮನಸ್ಸು ಭಗವಂತನಲ್ಲಿ ನಿಂತಿತ್ತು. ಮನಸ್ಸು ಈಚೆ ಕಡೆ ಹರಿಯಲೇ ಇಲ್ಲ. ಯಾಕೆಂದರೆ ರಾಜಾದಿರಾಜ ಅವನ ಮನಸ್ಸಲ್ಲಿ ಕೂತಾಗ ಈ ರಾಜ ಎಲ್ಲಿ ಗೋಚರನಾಗಿ ಬಿಡ್ತಾನೆ. ಹಾಗಾಗಿ ಆನಂದಮಯನಾಗಿದ್ದ. ಪರೀಕ್ಷಿತ ಹೇಳಿದ, ಬರೀ ಮೋಸ, ಇದು ನಾಟಕ ಬರೀ. ಅದರಿಂದ
ಇದಕ್ಕೆ ಸರಿಯಾದ ಪಾಠ ಕಲಿಸಬೇಕು ಅಂತ ತೀರ್ಮಾನ ಮಾಡಿದ. ಅಲ್ಲೇ ಒಂದು ಸತ್ತ ಹಾವು ಇತ್ತು. ಕೈಯಲ್ಲಿ ಮುಟ್ಲಿಗೂ ಹೇಸಿಗೆ ಅವನಿಗೆ. ತನ್ನ ಬಾಣದ ತುದಿಯಿಂದ ಅದನ್ನು ಎತ್ತಿದ, ಆ ಶಮೀಕರ ಕೊರಳಿಗೆ ಹಾಕಿದ. ನನಗೆ ಮಾಡಿದ ಅವಮಾನಕ್ಕಿದೊಂದು ಸರಿಯಾದ ಪುರಸ್ಕಾರ ಅಂತ ಹೇಳಿ ಮುಂದೆ ಸಾಕ್ತಾನೆ. ಪರೀಕ್ಷಿತ ಹೊರಟ. ಎಂತಹ ರಾಜ, ಕಲಿಯನ್ನು ನಿಗ್ರಹ ಮಾಡಿದಂತಹ ರಾಜ ಇಲ್ಲಿ ಆ ಧ್ಯಾನಕ್ಕೇನೆ, ಸನಾತನ ಧರ್ಮಕ್ಕೇನೆ ಅವಮಾನ ಮಾಡಿದ. ಸನಾತನ ಧರ್ಮಕ್ಕೆ ತಪಸ್ಸು, ಶೌಚ, ದಯ 3 ಕಾಲನ್ನು ಜೋಡಿಸಿದ ಆ ರಾಜ ಇಲ್ಲಿ ಆ ತಪಸ್ಸಿರಲಿ, ಶೌಚ ಇರಲಿ, ಯಾವುದಕ್ಕೂ ಬೆಲೆ ಮಾರ್ಕೇ ಹಾಕಲಿಲ್ಲ. ಅವನು ದಯೆ ಬರಲೇ ಇಲ್ಲ. ಎಲ್ಲಿ ದಯೆ ಬರಬೇಕಿತ್ತು ನೋಡಿ, ಏಕಾಂತದಲ್ಲಿ ಆ ಶ್ರೀಕಾಂತನನ್ನು ಚಿಂತನೆ ಮಾಡ್ತಾ ಇದ್ದಾನೆ. ಒಬ್ಬ ಏನು ತಪಸ್ಸು, ಏನು ಶೌಚ ಅಂತ ಅವರ ಬಗ್ಗೆ ದಯಾ ಹರಿಸಬೇಕಾಗಿತ್ತು, ಯಾವುದೂ ಇಲ್ಲ. ಅದನ್ನು ನೋಡಿದ ಪರೀಕ್ಷಿತ್ ಹೊರಟೇ ಹೋದ. ಭಾಗವತ ಈ ಕಥೆಯನ್ನು ನಮಗೆ ನಿರೂಪಣೆ ಮಾಡಿದೆ. ಶಮೀಕರ ಮಗ ಶೃಂಗಿ ಮಕ್ಕಳ ಜೊತೆಗೆ ಆಟ ಆಡ್ತಿದ್ದ. ಮಕ್ಕಳೆಲ್ಲ ಅವನನ್ನು ಹಂಗಿಸಿ ಮಾತಾಡಿಸ್ತಿರಂತೆ. ನೋಡು ನಿನ್ನ ಅಪ್ಪ ಹೆಂಗಿದ್ದಾನೆ, ನನ್ನಪ್ಪ ಚೆನ್ನಾಗಿದ್ದಾನೆ, ಏನು ನೋಡು ನಿನ್ನ ಅಪ್ಪನನ್ನು, ನೋಡಿದೆ ಅಂತ. ನೋಡು ಅಪ್ಪನ ಕತ್ತು ನೋಡು, ನೋಡಿದೆ ಅಂತ. ನೋಡಲಿಲ್ಲ ಅವನು. ಅಪ್ಪ ಚೆನ್ನಾಗೇ ಇದ್ದಾರೆ ಅಂತ. ನೋಡಲ್ಲಿ ಹಾವು ಇದೆ. ಏನು ಹಾವು ಅಂತ ಕೇಳಿದ. ಸತ್ತ ಹಾವು ಅಂತ. ನೋಡ್ತಾನೆ, ಅಪ್ಪನ ಕೊರಳಲ್ಲಿ ಸತ್ತ ಹಾವು ಹಾರ. ಅವನಿಗೆ ತಲೆಗೆ ಸಿಟ್ಟು ಬಂತು, ತಡ್ಕೊಳ್ಳಿಕ್ಕಾಗಲಿಲ್ಲ ವೇದನೆ. ನನ್ನ ಅಪ್ಪನಿಗೆ ಮಾಡಿದ ಅವಮಾನ, ಅಪ್ಪನ ಒಳಗಿದ್ದ ದೇವರಿಗೆ ಮಾಡಿದ ಅವಮಾನ, ಅಪ್ಪನ ಈ ತಪಸ್ಸಿಗೆ ಮಾಡಿದ ಅವಮಾನ, ನಮ್ಮ ಸನಾತನ ಧರ್ಮಕ್ಕೆ ಮಾಡಿದ ಅವಮಾನ ಅವನಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ಅವನು ಬಾಯಲ್ಲಿ ಬಂದ ಉದ್ಗಾರ, ಇವತ್ತಿನಿಂದ ಸಪ್ತಮೇ ಅಹನಿ ತಕ್ಷಕ ದಕ್ಷತಿ, 7ನೇ ದಿನದಲ್ಲಿ ತಕ್ಷಕ ಕಚ್ಚಿ ಸತ್ತು ಹೋಗ್ತಿ ಅಂತ ಮಾತು ಹೇಳಿದ. ಶಾಪ ಕೊಡೋದಕ್ಕೆ ನಾವೇನು ಕಡಿಮೆ ದರಿದ್ರರಲ್ಲ. ಏನು ಬೇಕಾದರೂ ಶಾಪ ಕೊಡ್ತೇವೆ. ಏನು ಶಾಪ, ಬೆಳಗಿಂದ ರಾತ್ರಿ ತನಕ ಶಾಪ ಹಾಕ್ಕೊಂಡೇ ಇರ್ತೇವೆ ನಾವು. ನಮಗೇನಾದ್ರು ಅವ್ಯವಸ್ಥೆ ಆದರೆ ಶಾಪನೇ ಮರುದಿವಸ. ಹಾಗೆ ಯಾವುದು ಫಲಿಸುವುದಿಲ್ಲ. ಆದ್ದರಿಂದ ದೇಶ ಚೆನ್ನಾಗಿ ಉಳಿದಿದೆ. ಇವತ್ತು ಒಂದು ವೇಳೆ ನಮ್ಮ ಮಾತು ಕೂಡ ಹಾಗಾಗಿದ್ದರೆ ದೇಶ ಸುಟ್ಟು ಬೂದಿ ಆಗಬೇಕಿತ್ತು, ಇಷ್ಟು ಜನರ ಶಾಪದಿಂದ. ಆ ಶೃಂಗಿಯ ಶಾಪ ಅದು ತಾಗಿತು. ಯಾಕೆ ಅಂತಂದರೆ ಅದು ಶೃಂಗ ನೋಡಿ. ಅವನಿಗೆ ಏನು ಶೃಂಗ ಅಂತಂದರೆ ತಪಸ್ಸು. ಏನು ತಪಸ್ಸು ಅಂದರೆ ಗಾಯತ್ರಿಯ ಸಿದ್ಧಿ. ಗಾಯತ್ರಿ ಜಪ ಮಾಡಿ ಸಿದ್ಧಿಸಿಕೊಂಡವ. ದಿನಾ ಗಾಯತ್ರಿ ಸಿದ್ಧಿ, ವೇದ ಪಾರಾಯಣ, ವೇದಾನುಸಂಧಾನ, ವೇದಾಂತಗಳ ಚಿಂತನೆ, ಅದರ ಜೊತೆಗೆ ಉಪವಾಸಗಳು, ಶುದ್ಧವಾದ ಬ್ರಹ್ಮಚರ್ಯ, ಮಾನಸಿಕವಾದಂತಹ ಧ್ಯಾನ, ಇದೆಲ್ಲ ಮೈಗೂಡಿಸಿಕೊಂಡಿದ್ದ ಶೃಂಗಿ ಅವನ ನಾಲಿಗೆಯಲ್ಲಿ ಮೈಲಿಗೆ ಪ್ರವೇಶ ಆಗಲೇ ಇಲ್ಲ. ಯಾರಿಗೂ ಕೆಟ್ಟದನ್ನು ಹೇಳಿದವ ಅಲ್ಲ. ಶಮೀಕರ ಪಾಠ ಹೇಳಿಕೊಡಲೇ ಇಲ್ಲ. ಆದರೆ ಇವತ್ತು ಅವನ ಬಾಯಲ್ಲಿ, ನಾಲಿಗೆಯಲ್ಲಿ ಅವನಿಗೆ ಗೊತ್ತಿಲ್ಲದಿದ್ದ ಹಾಗೇ ತಕ್ಷಕ ಬಂದು 7ನೇ ದಿನ ಕಚ್ಚಿ ನನ್ನ ಅಪ್ಪನಿಗೆ ಅವಮಾನ ಮಾಡಿದಂತಹ ಅವನು ಸತ್ತು ಹೋಗಲಿ ಅಂತ. ನೋಡಿ, ಆ ಶಾಪ ಕರೆಕ್ಟು ಎಡ್ರೆಸ್ಸಲ್ಲಿ ಹೋಗಿ ಮುಟ್ಟಬೇಕು ನೋಡಿ. ಅದು ಎಷ್ಟು ಚೆನ್ನಾಗಿ ಹೋಗಿ ಮುಟ್ಟಿದೆ ನೋಡಿ. ಎಡ್ರೆಸ್ ಬರೆದದ್ದು ಏನು ಅಂತಂದರೆ ಪರೀಕ್ಷಿತ್ ಸತ್ತು ಹೋಗಲಿ ಅಂತ ಶಾಪ ಕೊಟ್ಟದ್ದಲ್ಲ. ಅವನು ನನ್ನ ಅಪ್ಪನನ್ನು ಯಾರು ಅವಮಾನ ಮಾಡಿದ ಅವನು ಇವತ್ತಿನಿಂದ 7ನೇ ದಿನ ಸತ್ತು ಹೋಗಲಿ. ನೋಡಿ, ಆ ಅಡ್ರೆಸ್ ಕರೆಕ್ಟಾಗಿ ಹೋಗಿ ಮುಟ್ಟಿತು ನೋಡಿ. ನಾವು ಪೋಸ್ಟ್ ಮಾಡ್ತೇವೆ, ಅಡ್ರೆಸ್ ಎಲ್ಲೆಲ್ಲೋ ಹೋಗ್ತದೆ. ನಾವು ಹಾಕಿದ ವಸ್ತುಗಳು ನಮ್ಮ ಹತ್ರ ಬರುವುದೇ ಇಲ್ಲ. ನಮ್ಮ ಹತ್ರ ಸರಿಯಾದ ವಿಳಾಸ ಬರೆದಿದ್ದಾನೆ ನೋಡಿ. ಅದು ಭಾಗವತ ನಮಗೆ ಹೇಳಿರ್ತಕ್ಕಂಥದ್ದು. ನಮ್ಮ ತಪಸ್ಸು ಚೆನ್ನಾಗಿದ್ದರೆ ನಾವು ಕಳಿಸಿದ ವಸ್ತು ಎಲ್ಲಿ ಮುಟ್ಟಬೇಕೋ ಅಲ್ಲಿ ಮುಟ್ತದೆ. ಅವನು ಮುಟ್ಟಿಸಿದ. ಅವನು ಹೇಳಿದ 7ನೇ ದಿನ ಅಂತ ಹೇಳಿದ, 8ನೇ ದಿನ ಅಂತ ಹೇಳಲಿಲ್ಲ. ಅದೇನು ಶೃಂಗಿ ಲೆಕ್ಕ ಮಾಡಿ ಹೇಳಿದ್ದ 7ನೇ ದಿನ ಹೇಳಲಿಲ್ಲ. ಅವು ಹೇಳಿದ 7ನೇ ದಿನ ಅಂತ ಹೇಳಿದ. ಅದು ಅಕಸ್ಮಾತ್ತಾಗಿ ಅಲ್ಲ. ಯಾವುದು ಕೂಡ ಆಕ್ಸಿಡೆಂಟ್ ಅಂತ ಒಂದು ಇಲ್ಲವೇ ಇಲ್ಲ ಪ್ರಪಂಚದಲ್ಲಿ. ನಾವು ಹೇಳೋದು ಅಷ್ಟೇ, ಆಕ್ಸಿಡೆಂಟ್ ಅಂತ ಹೇಳ್ತೇವೆ ನಾವು, ಅದು ಅಲ್ಲವೇ ಅಲ್ಲ. ಅದು ಸಂಕಲ್ಪ ಪೂರ್ವ ನಿಯೋಜಿತವಾದ್ದು. ಈ 7ನೇ ದಿನ ಅವನ ನಾಲಿಗೆಯಲ್ಲಿ ಕೂತು ಧರ್ಮದೇವತೆಗಳೇ ಹೇಳಿರ್ತಕ್ಕಂತಹ ಮಾತು.
ಅದಕ್ಕೆ ಅರ್ಥ ಇದೆ. ಯಾಕೆಂದರೆ ಭಾಗವತ ಕೇಳಬೇಕು ಅವನು ಕೇಳಬೇಕು ಅನ್ನೋದಕ್ಕಿಂತಲೂ ಕೂಡ ಕಾಶಿಯಲ್ಲಿ ಪಂಚಗಂಗಾ ಘಾಟಲ್ಲಿ ನಾವು ಕೇಳಬೇಕು ಅಂತ ಆ ಸಂಕಲ್ಪ ಇದೆ. 7 ದಿನ ಅಂತ, ಅದಕ್ಕೆ 7 ದಿನ ಹೇಳಿಸ್ಬೇಕಾಗಿತ್ತು. ಅದಕ್ಕೆ 7 ದಿನ ಅಂತ ಲೆಕ್ಕಾಚಾರ ಹೇಳಿದ. ಅಂದರೆ ಭಾಗವತವನ್ನು ಶುಕಾಚಾರ್ಯರು ಬಂದು ಹೇಳಬೇಕು, 7 ದಿನ ಬೇಕು ಅದಕ್ಕೆ ಸಪ್ತಮೇ ಅಹನಿ ಅಂತ ಹೇಳಿದ. ಅದು ತಕ್ಷಕ ಬಂದು ಕಚ್ಚಬೇಕು. ಅವನಿಗೆ ತಕ್ಷಕ ಅಂದರೆ ಏನು, ಆ ಶೃಂಗಿಗೆ ಅದೇನು ಸಂಬಂಧ, ಅದು ಉದ್ದೇಶಪೂರ್ವಕವಾಗಿ ಹೇಳಿದ ನೋಡಿ. ಆ ತಕ್ಷಕನಿಗೆ ಆ ಸಿಟ್ಟಿತ್ತು, ಪಾಂಡವರ ಮೇಲೆ ಸಿಟ್ಟಿತ್ತು, ಅರ್ಜುನನ ಮೇಲೆ ಸಿಟ್ಟಿತ್ತು. ಅರ್ಜುನನ ಮೇಲಿದ್ದ ಆ ಸಿಟ್ಟನ್ನು ಅರ್ಜುನನ ಮಗನ ಮೇಲೆ ತೀರಿಸಿಕೊಂಡ ನೋಡಿ. ಅದು ಏನು ಅಂತಂದರೆ, ನನ್ನ ತಕ್ಷಕನನ್ನಲ್ಲ, ತಕ್ಷಕನ ಮಡದಿಯನ್ನು, ತಕ್ಷಕನ ಮಗನನ್ನು ಕೊಂದಿದ್ದ ಅರ್ಜುನ. ಅದು ಎಲ್ಲಿ ಅಂತಂದರೆ ಆ ಕಾಂಡವದಾನ ಆದಾಗ ಆ ಸಿಟ್ಟಿತ್ತು. ಹಾಗಾಗಿ ಆ ತಕ್ಷಕನ ಮೇಲೆ ಹಾಗಾಗಿ ತಕ್ಷಕನೂ ಕಚ್ಚಿ 7ನೇ ದಿನ ಸತ್ತು ಹೋಗಲಿ ಅಂತ ಶಾಪವನ್ನು ಕೊಟ್ಟ. ಶಾಪ ಅದಂತೂ ಫಲಿಸಿತು. ಬಿಕ್ಕಿ ಬಿಕ್ಕಿ ಅಳ್ತಾನೆ ಶೃಂಗಿ. ಶಮೀಕರಿಗೆ ಎಚ್ಚರಿಕೆ ಆಯಿತು. ರಾಜ ಬಂದರೂ ಎಚ್ಚರಿಕೆ ಆಗಿಲ್ಲ, ಅಷ್ಟು ಜನ ಗಲಾಟೆ ಮಾಡಿದರೂ ಎಚ್ಚರಿಕೆ ಆಗಿಲ್ಲ, ಸತ್ತ ಹಾವಿನ ಮಾಲಿಕೆ ಹಾಕಿದರೂ ಎಚ್ಚರಿಕೆ ಆಗಲಿಲ್ಲ. ಮಗನ ಅಳುವಿನ ಧ್ವನಿ ಕೇಳಿದರೆ ಪ್ರಪಂಚದ ವ್ಯಾಮೋಹ ಎಷ್ಟಿರ್ತದೆ ನೋಡಿ. ಆ ಮಗನ ಧ್ವನಿ ಅದು ಒಳಗೆ ಹೋಗಿ ಅಪ್ಪನನ್ನು ಎಬ್ಬಿಸಿತು. ಶಮೀಕರು ಕಣ್ಣುಬಿಡ್ತಾರೆ, ನೋಡ್ತಾರೆ, ಅಳ್ತಾನೆ ಮಗು. ಒಬ್ಬ ತಪಸ್ವಿ, ಒಬ್ಬ ಸಾಧಕ, ಒಬ್ಬ ವೇದ ವಿದ್ವಾಂಸ ಅಳ್ತಾನೆ ಅಂತಂದರೆ ಶಮೀಕರು ಎಚ್ಚರಿಕೆ ಆಯಿತು. ನೋಡ್ತಾರೆ, ಶೃಂಗಿ ತನ್ನ ಮಗ ಅಂತ ವ್ಯಾಮೋಹ ಅಲ್ಲ ಅವರಿಗೆ. ಆ ವ್ಯಾಮೋಹವನ್ನು ಮೀರಿ ನಿಂತವರು. ಒಂದು ವೇದಕ್ಕೆ, ಒಂದು ಮಂತ್ರಕ್ಕೆ ಎಲ್ಲಿ ನೋವಾಗುತ್ತೆ ತಡ್ಕೊಳ್ಳಿಕ್ಕಾಗಲಿಲ್ಲ ಅವರ ಶಮೀಕರು. ಧ್ಯಾನದಿಂದ ಎಚ್ಚೆತ್ತು ನೋಡ್ತಾರೆ ಶೃಂಗಿ. ಏನು ಮಗು ಅಂತ ಕೇಳಿದರೆ ಅವ ಹೇಳ್ದ, ಹೀಗೆ ಅವಮಾನ ಆಗಿದೆ, ಅದಕ್ಕೆ ಶಾಪ ಕೊಟ್ಟೆ. ಅವರು ಅವಮಾನ ಅಂತ ತಿಳ್ಕೊಂಡೇ ಇಲ್ಲಂತೆ. ಅಲ್ಲ, ಅವಮಾನ ಅಂತ ಗೊತ್ತಾಗೋದು ಯಾವಾಗ? ನಾವು ಮಲಗಿರ್ತೇವೆ ಅಂತ ಇಟ್ಕೊಳ್ಳಿ. ನಾವು ಮಲಗಿದಾಗ ಯಾರಾದರೂ ನಮಗೆ ಕಸ ಹಾಕಿದರೆ ನಮಗೆ ದುಃಖನೇ ಆಗೋದಿಲ್ಲ. ಶರೀರದ ಮೇಲೆ ಅಭಿಮಾನನೇ ಇಲ್ಲ. ಶಮೀಕರು ಆ ಶರೀರದ ಮೇಲೆ ಅಭಿಮಾನ ಬಿಟ್ಟವರು. ಆ ಶೃಂಗಿಗೆ ಹೇಳಿದರು, ಮಗು ನೀನು ಶಾಪ ಕೊಟ್ಟಿ ಅಂತ ಹೇಳಿದೆ, ಇದು ಸರಿಯಿಲ್ಲ. ಇದು ರಾಜ ಅಂತಂದರೆ ನಮ್ಮ ದೇಶವನ್ನು ಕಾಯುವ ಒಳ್ಳೆಯ ದ್ವಾರಪಾಲಕ, ಅವನನ್ನೇ ನೀನು ಶಪಿಸಿದಿ. ಇಂಥ ರಾಜರು ಇಲ್ಲ ಅಂತಾದರೆ ನಮ್ಮ ದೇಶವನ್ನೇ ಕೊಳ್ಳೆ ಹಿಡ್ಕೊಂಡು ಹೋಗ್ತಾರೆ. ದೇಶವನ್ನು ರಕ್ಷಣೆ ಮಾಡೋರು ಯಾರು? ನೀನು ಮಾಡಿದ್ದು ಸರಿಯಲ್ಲ. ನಾವಾದರೆ ಏನು ಹೇಳ್ತಿದ್ದೆವು, ಮಗ ನನ್ನ ಮೇಲೆ ಎಷ್ಟು ಪ್ರೀತಿ, ಕರೆಕ್ಟ್ ಮಾಡಿದೆ, ನಿನ್ನಂಥ ಮಗ ಊರಿಡೀ ಹರಡಬೇಕು ಅಂತ ಎಲ್ಲ ಭಾರಿ ಹೊಗಳ್ತಿದ್ದೆವು. ಇಷ್ಟಪಡಲಿಲ್ಲ ಅಂತೆ ಒಂದು ರಾಜ. ಇದು ಅನ್ಯಾಯ. ನಾನೊಬ್ಬ ಕಾಡಿನಲ್ಲಿ ವಾಸ ಮಾಡುವವ, ನಾನು ಶರೀರದ ಮೇಲೆ ಅಭಿಮಾನ ಬಿಟ್ಟವ, ನನಗೇನು. ಆದರೆ ಇಂತಹ ದೇಶ ರಕ್ಷಣೆ ಮಾಡುವ ರಾಜರುಗಳು ನಮಗೆ ಎಲ್ಲಿ ಸಿಗ್ತಾರೆ? ಮಾಡಿದ್ದು ಅನ್ಯಾಯ. ಏನು ಮಾಡೋದು? ಆದರೆ ನಿನ್ನ ಶಾಪ ಅದು ಫಲಿಸ್ತದೆ. ತನ್ನ ಶಿಷ್ಯರೊಬ್ಬರನ್ನು ಗೌರಮುಖ ಅಂತ ಕಳಿಸಿಕೊಡ್ತಾರೆ, ಸಂದೇಶ ಕಳಿಸಿಕೊಡ್ತಾರೆ. ಇದು ನೋಡಿ, ಇದು ದೊಡ್ಡವರ ದೊಡ್ಡಸ್ತಿಗೆ ಅಂದರೆ ಹೀಗೆ. ನಾವು ತಪ್ಪು ಮಾಡ್ತೇವೆ, ಸುಮ್ಮನೆ ತೆಪ್ಪಗೆ ಕೂತಿರ್ತೇವೆ. ಅದು ನಾವು ಮಾಡಿದ್ದು ಯಾರಿಗೂ ಗೊತ್ತಾಗಬಾರದು. ತಪ್ಪಿನ ಪ್ರಶ್ನೆ ಅಲ್ಲ. ಆ ಪರೀಕ್ಷಿತಿಗೆ ಏನು ಸಾಧನೆ ಆಗಬೇಕೋ ಸಾಧನೆ ಮಾಡಿಕೊಳ್ಳಿ, ಇನ್ನೂ 7 ದಿನ ಇದೆ ಅಂತ ಗೌರಮುಖನ ಹತ್ರ ಹೇಳಿ ಕಳಿಸ್ತಾರೆ. ಅಷ್ಟರಲ್ಲೇ ತೀರ್ಮಾನ ಮಾಡಿ ಆಗಿರ್ತದೆ. ಪರೀಕ್ಷಿತ ದಾರಿಯಲ್ಲಿ ಹೋಗುವಾಗ ಆಲೋಚನೆ ಮಾಡಿದ ನೋಡಿ. ಈಗ ವಿವೇಕಿಗಳು ಅಂತ ಹೇಳೋದು. ಅವನು ಪರೀಕ್ಷೆ ಮಾಡುವವ, ಅವನು ಪರೀಕ್ಷೆ ಮಾಡಿದ. ತಾನು ಮಾಡಿದ್ದರಲ್ಲಿ ಎಷ್ಟು ಸತ್ವ, ಎಷ್ಟು ಅಸತ್ವ, ಎಷ್ಟು ಸರಿ ಇದೆ, ಎಷ್ಟು ತಪ್ಪಿದೆ. ನಾನು ಮಾಡಿದ್ದು ತಪ್ಪು. ಒಂದು ಮಹಾ ತಪಸ್ವಿ, ಒಬ್ಬ ಧ್ಯಾನ ಮಾಡುವವ, ಅವನಿಗೆ ಅವಮಾನ ಮಾಡಿದೆ. ಅನ್ಯಾಯ ಮಾಡಬಾರದಿತ್ತು. ಸನಾತನ ಧರ್ಮವನ್ನೇ ನಾನು ಅವಮಾನ ಮಾಡಿದೆ. ಈಗ ಸರಿಯಾದ ಶಿಕ್ಷೆ ಆಗಬೇಕು, ಖಂಡಿತ ಶಿಕ್ಷೆ ಆಗಬೇಕು. ಇದಕ್ಕೆ ಏನು ಶಿಕ್ಷೆ ಅಂತಂದರೆ ಮರಣಾಂತ ಶಿಕ್ಷೆ ಅಂತ ಹೇಳ್ತಾನೆ. ಸಾಮಾನ್ಯ ಶಿಕ್ಷೆ ಅಲ್ಲ. ರಾಜರುಗಳು ತಾನು ತಪ್ಪು ಮಾಡಿದರೆ ಅದಕ್ಕೆ ಅವರು ತಾನೇ ಅದಕ್ಕೆ ಶಿಕ್ಷೆಯನ್ನು ವಿಧಿಸಿಕೊಳ್ತಿದ್ರು. ಅವನು ತೀರ್ಮಾನ ಮಾಡಿದಂತೆ, ನಾನು ಈಗ ದೇಹ ತ್ಯಾಗ ಮಾಡೋದೇ ಇದಕ್ಕೆ ಸರಿಯಾದ ಶಿಕ್ಷೆ ಅಂತ. ಅದೇ ಹೊತ್ತಿಗೆ ಗೌರವಮುಖ ಬಂದ. ಗೌರವಮುಖ ಹೇಳಿದ, ಗೌರವಮುಖನಿಗೆ ನಮಸ್ಕಾರ ಮಾಡಿ ಹೇಳಿದ ಅಂತೆ, ಸರಿಯಾಗಿ ನೀವು ಹೇಳಿದಿರಿ, ನನಗೆ ಸರಿಯಾದ ಶಿಕ್ಷೆ ಹೇಳಿದಿರಿ ಅಂತ.
ಮನೆಗೆ ಬರ್ತಾನೆ, ಎಲ್ಲ ಆಭರಣಗಳನ್ನೆಲ್ಲ ಕಳಚ್ತಾನೆ. ಆಭರಣವನ್ನು ಕಳಚಿದ್ದಲ್ಲಂತೆ, ಭಾಗವತ ಹೇಳುತ್ತೆ, ಈ ಶರೀರದ ಮೇಲಿದ್ದ ಅಭಿಮಾನವನ್ನೇ ಕಳಚಿ ಬಿಸಾಡಿದ ಅಂತೆ. ತನ್ನ ಮಗ ಜನಮೇಜಯನನ್ನು ಕರೆಸ್ತಾನೆ. ಒಳ್ಳೆಯ ಸಾಧಕ, ಸಿಂಹಾಸನದಲ್ಲಿ ಕೂಡಿಸಿ ಅವನಿಗೆ ಪಟ್ಟಾಭಿಷೇಕ ಮಾಡಿ ತಾನು ಹೊರಟಂತೆ, ಗಂಗಾ ತೀರಕ್ಕೆ ಬಂದಂತೆ. ಇದೇ ಗಂಗೆಯ ಮಡಿಲಿಗೆ ಬರ್ತಾನೆ. ಶುಕಸ್ಥಳ ಅಂತ ಪ್ರಸಿದ್ಧವಾದ ಜಾಗ. ಆ ಗಂಗಾ ತೀರಕ್ಕೆ ಬರ್ತಾನೆ. ಗಂಗಾ ತೀರಕ್ಕೆ ಬಂದು ಅಮ್ಮನಿಗೆ, ಗಂಗಾದೇವಿಗೆ ಒಪ್ಪಿಸ್ತಾನಂತೆ. ತನ್ನ ಸರ್ವಸ್ವವನ್ನು ಒಪ್ಪಿಸ್ತಾನೆ. ನೋಡ್ತಾನೆ, ಎಲ್ಲ ಋಷಿಮುನಿಗಳೆಲ್ಲ ಸೇರಿದ್ದಾರಂತೆ. ಪರೀಕ್ಷಿತ್ ಬರ್ತಾನೆ ಅಂತಂದರೆ ಎಲ್ಲ ಸೇರಿದ್ರು. ಅಲ್ಲಿ ಮೆಸೇಜ್ ಕಳಿಸಲಿಲ್ಲ, ವಾಟ್ಸಪ್ ಇಲ್ಲ, ಇನ್ವಿಟೇಷನ್ ಇಲ್ಲ. ಯಾರು ಬರಬೇಕೋ ಭಾಗವತಕ್ಕೆ ಎಲ್ಲ ಅಲ್ಲಿ ಬಂದು ಸೇರಿದ್ರಂತೆ. ಪರೀಕ್ಷಿತ್ ನೋಡಿದ, ನನ್ನ ಬಂಧುಗಳು ಅಂದರೆ ಇವರು. ನಾನು ಅಧಿಕಾರದಲ್ಲಿರುವಾಗ ಒಂದು ದಿನ ಬಂದವರಲ್ಲ. ಅಧಿಕಾರ ಬಿಟ್ಟು ಬಂದೇ ಎಲ್ಲ ಬರ್ತಾರೆ. ನಮ್ಮವರು ಬರುವುದು ಯಾವಾಗ ಅಂದರೆ ಅಧಿಕಾರ ಇದ್ದಾಗ ಅಲ್ಲ, ಅಧಿಕಾರ ಇಳಿಸಿದಾಗ ನಮ್ಮವರು ಬರ್ತಾರೆ ಅಂತ. ಪರೀಕ್ಷಿತ್ ಕೂಲ್ತಾನೆ ತಪಸ್ಸಿಗೆ ಅಂತೇಳಿ. ಶುಕಾಚಾರ್ಯರು ಬರ್ತಾರೆ. ನೋಡ್ತಾರೆ, 16 ವರ್ಷದ ತರುಣನ ಹಾಗೆ ಎಂತಹ ತೇಜಸ್ಸು, ಎಂತಹ ಬ್ರಹ್ಮವರ್ಚಸ್ಸು. ಪರೀಕ್ಷಿತ್ ಸ್ವಾಗತ ಮಾಡ್ತಾನೆ. ಸಿಂಹಾಸನದಲ್ಲಿ ವ್ಯಾಸಪೀಠದಲ್ಲಿ ಕೂಡಿಸ್ತಾನೆ. ಸಾಷ್ಟಾಂಗ ಪ್ರಣಾಮ ಮಾಡ್ತಾನೆ. ಅವರ ಪಾದದಲ್ಲಿ ನತಮಸ್ತಕನಾಗ್ತಾನೆ. ಅವನಿಗೆ ಗಂಗೆಯನ್ನು ತಂದು ಅಭಿಷೇಕ ಮಾಡ್ತಾನೆ, ಪಾದ ಪ್ರಕ್ಷಾಲನೆ ಮಾಡ್ತಾನೆ, ತನ್ನ ತಲೆಯನ್ನೇ ಸಮರ್ಪಣೆ ಮಾಡ್ತಾನೆ. ಶುಕಾಚಾರ್ಯರೇ, ನಾನು ಅಧಿಕಾರದಲ್ಲಿದ್ದಾಗ ಬಂದಿದ್ದರೆ ಬಂಗಾರದ ಪಾದಪೂಜೆ ಮಾಡ್ತಿದ್ದೆ ನಾನು. ಅಂದರೆ ಈಗ ಅಲ್ಲ, ಈಗ ಏನಿಲ್ಲ, ಅಂಗಾರ ಅಷ್ಟೇ, ಮತ್ಯಾವುದೂ ಉಳಿದಿಲ್ಲ. ನನ್ನ ಸಮರ್ಪಣೆ ಅಂದರೆ, ಫಲ ಅಂದರೆ ಇಷ್ಟೇ. ನೀರು ಅಂದರೆ ಇದೇ, ನನ್ನ ಬೊಗಸೆಯಲ್ಲೇ ಇದನ್ನೇ ಬಂಗಾರದ ಪಾತ್ರೆ ಅಂತ ತೀರ್ಮಾನ ಮಾಡಿ ನೀರನ್ನು ತುಂಬಿಸಿ ನಿಮ್ಮ ಪಾದಕ್ಕೆ ಅಭಿಷೇಕ ಮಾಡಿದ್ದೇನೆ. ಪಾದ ಪ್ರಕ್ಷಾಲನೆ ಅಂತ ಬಾಷ್ಪ ಜಲವನ್ನು ಅಭಿಷೇಕ ಮಾಡಿದ ಅಂತ. ಎಷ್ಟು ಖುಷಿಯಾಗಿರ್ಬೇಕು ಶುಕಾಚಾರ್ಯರಿಗೆ. ಅವರದ್ದನ್ನೇ ಅವರಿಗೆ ಕೊಟ್ಟ. ಶುಕಾಚಾರ್ಯರು ಅಂತಂದರೆ ಅವರು ಮನೋಭಿಮಾನಿಗಳು. ಆ ಮನಸ್ಸೇ ಕರಗಿ ಅದು ನೀರಾಗಿ ಶುಕಾಚಾರ್ಯರ ಪಾದಕ್ಕೆ ಸಮರ್ಪಣೆ ಮಾಡಿದ. ನಿಮ್ಮದನ್ನೇ ನಿಮಗೆ, ಕೆರೆಯ ನೀರನ್ನು ಕೆರೆಗೆ ಚಿಲ್ಲಿ ವರವ ಪಡೆದವರಂತೆ ಕಾಣಿರೋ ಅವರಿಗೆ ಅದನ್ನು ಸಮರ್ಪಣೆ ಮಾಡಿದ ಅಂತೆ. ಸಮರ್ಪಣೆ, ಹಣ್ಣು ಸಮರ್ಪಣೆ ಮಾಡಬೇಕು, ಕಾಣಿಕೆ ಸಮರ್ಪಣೆ ಮಾಡಬೇಕು ಅಂತ. ಏನು ಕಾಣಿಕೆ? ಕಾಣಿಕೆ ಅಂತಂದರೆ ಉಪನಿಷತ್ತು ಹೇಳುತ್ತೆ, ಸಂಪತ್ತನ್ನು ಸಂಪತ್ತು ನಮ್ಮದು ಅಂತ. ಯಾವುದು ಸಂಪತ್ತು ಅಂತಂದರೆ ತಾವಾ ಏತಾಹ ಶೀರ್ಷನ್ ಶ್ರೇಯಶ್ರಿತಾ ಚಕ್ಷುಶ್ರೋತ್ರಂ ಮನೋ ವಾಚಂ. ಈ ಕಣ್ಣು, ಕಿವಿ, ಮೂಗು, ನಾಲಿಗೆ ಇದೇ ದೊಡ್ಡ ಸಂಪತ್ತಂತೆ. ಬೇಕಾದಷ್ಟು ದುಡ್ಡಿದೆ ಅಂತ ಇಟ್ಕೊಳ್ಳಿ, ಕಣ್ಣೇ ಕಾಣಿಸಿಲ್ಲ ಅಂದರೆ ದುಡ್ಡು ಇಟ್ಕೊಂಡು ಏನು ಮಾಡ್ತೀರಿ? ನೀವು ಗೊತ್ತಾಗುತ್ತಾ ನಿಮಗೆ ಯಾವ ನೋಟು ಎಷ್ಟು ಬೆಲೆ ಅದಕ್ಕೆ ಅಂತ? ಕಿವಿಯೇ ಕೇಳಿಸೋದಿಲ್ಲ ಅಂತ ಇಟ್ಕೊಳ್ಳಿ, ಏನು ಸಂಪತ್ತು ಇಟ್ಕೊಂಡು ಏನು ಮಾಡೋದು ನಾವು? ಹಾಗಾಗಿ ಈ ತಲೆನೇ ಒಂದು ದೊಡ್ಡ ಸಂಪತ್ತು. ಭಗವಂತ ಈ ತಲೆ ಕೊಟ್ಟಿದ್ದಾನೆ ಅಂತಂದರೆ ಸಂಪತ್ತಿನ ನಿಧಿಯನ್ನು ನಮ್ಗೆ ಕೊಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ. ಒಂದು ವೇಳೆ ಅಲ್ಲಿ ಏನಾದರೂ ಒಂದು ನರ ಅದು ನರ್ವಸ್ ಆಗಿದೆ ಇಲ್ಲ ಅಂತ ಆದರೆ ಇಡೀ ನರ್ವಸ್ ಸಿಸ್ಟಮೇ ಇಲ್ಲ ಅಂತ ಆಯಿತು ನೋಡಿ. ಕೊನೆಗೆ ತಲೆನೇ ಇಲ್ಲ ಅಂತ ಅಂದರೆ ನಮ್ಮ ದೇಹನೇ, ಅದು ಜೀವನನೇ ಒಂದು ಬರ್ಬರಾಗಿ ಬಿಡ್ತದೆ. ಹಾಗೆ ಸಂಪತ್ತು ಯಾವುದಂದರೆ ಈ ತಲೆ ಸರಿಯಾಗಿರುವುದೇ ಒಂದು ದೊಡ್ಡ ಸಂಪತ್ತು. ಪರೀಕ್ಷಿತ್ ಶುಕಾಚಾರ್ಯರ ಪಾದಕ್ಕೆ ತನ್ನ ತಲೆಯನ್ನು ಸಮರ್ಪಣೆ ಮಾಡಿದ ಅಂತೆ. ಶುಕಾಚಾರ್ಯರ ಹತ್ರ ಹೇಳಿದಂತೆ, ಇದು ಬರೀ ತಲೆ ಅಲ್ಲ, ಇದರಲ್ಲಿ ಎಲ್ಲ ಸರ್ವಸ್ವ ಇದರಲ್ಲಿ ತುಂಬಿದೆ. ಇಲ್ಲಿವರೆಗೆ ಮಾಡಿದ ಸಾಧನೆಗಳೆಲ್ಲ ತುಂಬಿತ್ತು ಇದರಲ್ಲಿಯೇ, ಇದನ್ನು ನಿಮಗೆ ಸಮರ್ಪಣೆ ಮಾಡಿದೆ ಅಂತ, ಇದೇ ಹಣ್ಣು ಅಂತ ಶುಕಾಚಾರ್ಯರಿಗೆ ಸಮರ್ಪಣೆ ಮಾಡಿದ ಅಂತೆ. ಶುಕಾಚಾರ್ಯರ ಹತ್ರ ಹೇಳಿದಂತೆ, ನಾನು ಮುಮೂರ್ಷು, ಸಾಯಲಿಕ್ಕೆ ತಯಾರಾಗಿ ಬಂದವ. ಸಾಯಲಿಕ್ಕೆ ತಯಾರಾದವನಿಗೆ ಸರಿಯಾದ ಮಾರ್ಗದರ್ಶನ ಮಾಡಿ ನಾನು ಏನು ಮಾಡಬೇಕಾದ ಸಾಧನೆ. ಇನ್ನೇನು ದಿನ ಇಲ್ಲ ನನಗೆ, ಉಳಿದದ್ದು 7 ದಿನ. ಅವನು ಹೇಳ್ದ ಕರೆಕ್ಟಾಗಿ 7 ದಿನ. ಶುಕಾಚಾರ್ಯರೇ, ಏನು ಕ್ಲಾಸ್ ಮಾಡ್ತೀರೋ ಮಾಡಿ, ನಾನು ಪಾಸ್ ಮಾಡ್ತೀರಾ ಫೈಲ್ ಮಾಡ್ತೀರಾ ನಿಮಗೆ ಬಿಟ್ಟದ್ದು. ಉಳಿದದ್ದು 7 ದಿನ ಪರೀಕ್ಷೆಗೆ ನಿಮಗೆ ನನ್ನನ್ನು ಅರ್ಪಣೆ ಮಾಡಿದ್ದೇನೆ. ಎಂಥ ಗುರುಗಳು ಸಿಕ್ಕಿದ್ರು ನೋಡಿ. ಇದು ಪರೀಕ್ಷಿತ್ ರಾಜರ ಭಾಗ್ಯ. ಒಂದು ಕಡೆಯಲ್ಲಿ ನಾವು ನೋಡುವುದು ಶಾಪಗ್ರಸ್ತನಾದ ಅಂತ, ಇನ್ನೊಂದು ಕಡೆಯಲ್ಲಿ ನೋಡಿದರೆ ಶಾಪಗ್ರಸ್ತ ಅಲ್ಲ, ಅವನು ಪಾಶಗ್ರಸ್ತ. ಯಾಕೆ ಅಂತಂದರೆ ಶುಕಾಚಾರ್ಯರು ಬಂದರು, ಮನೋನಿಯಾಮಕರು ಬಂದರು. ನಮ್ಮ ಸಾಧನೆಗೆ ಸಾಧನವನ್ನು ಮಾಡಿಸುವ ಆ ಶಕ್ತಿಯೇ ರುದ್ರದೇವರು.
ಶುಕಾಚಾರ್ಯರು ಅವರು ಬಂದಿದ್ದಾರೆ, ಕೂತಿದ್ದಾರೆ. ಶುಕಾಚಾರ್ಯರು ಹೇಳಿದರು, ವರೀಯಾನಿ ಯಶತೆ ಪ್ರಶ್ನ. ಅಪ್ಪ, ಚಿಂತೆ ಮಾಡಬೇಡ, ನೀನು ಹೇಳಿದ ಪ್ರಶ್ನೆ ತುಂಬ ಚೆನ್ನಾಗಿದೆ ಅಂತ. ಅಂದರೆ ಮುಮೂರ್ಷವಾದವ ಏನು ಮಾಡಬೇಕು? ಇದು ಸಾಯುವವ ಅಂತಂದರೆ ನಾವೆಲ್ಲ ಸಾಯಲಿಕ್ಕೇ ತಯಾರಾದವರು. ಯಾವಾಗ ಸಾಯ್ತೇವೆ? ನಾವೇನು ತಿಳ್ಕೊಂಡಿದ್ದೇವೆ ಪರ್ಮನೆಂಟ್ ಅಂತ. ಪರ್ಮನೆಂಟ್ ಯಾರು ಶಾಶ್ವತ ಅಲ್ಲ. ಇಲ್ಲಿ ಎಲ್ಲರೂ ಹೋಗೋರಿ. ಆ ಗಂಗಾ ನೀರು ನೋಡಿ ಹೋಗ್ತಲೇ ಇರ್ತದೆ, ಹೋಗ್ತಲೇ ಇರ್ತದೆ. ಒಂದು ನೀರು ಉಳಿಯುವುದಿಲ್ಲ, ಹೋಗ್ತಲೇ ಇರ್ತದೆ, ನೋಡ್ತಾ ಇರ್ತೇವೆ. ಈ ಪ್ರಪಂಚನೂ ಹಾಗೆಯೇ ಹೋಗ್ತಲೇ, ಗಂಗಾ ನೀರಿಗಿಂತ ವೇಗವಾಗಿ ಹೋಗ್ತಲೇ. ಆಯುಷ್ಯನೂ ಹಾಗೆ ಕ್ಷಣ ಕ್ಷಣ ಅದು ಹೋಗ್ತಲೇ ಇರ್ತದೆ. ಆದ್ದರಿಂದ ಎಲ್ಲರೂ ಮುಮೂರ್ಷುಗಳೇ. ಅದರಿಂದ ಎಲ್ರಿಗೂ ಸಂಬಂಧಪಟ್ಟ ಪ್ರಶ್ನೆ ನಿಂದು ವೈಯಕ್ತಿಕ ಪ್ರಶ್ನೆ ಅಲ್ಲ, ಎಲ್ರಿಗೂ ಸಂಬಂಧಪಟ್ಟ ಪ್ರಶ್ನೆ. ಹಾಗಾಗಿ ಒಳ್ಳೆಯ ಪ್ರಶ್ನೆ ಇದು. ನೀನು ಹೇಳಿದಿ 7 ದಿನ, ಎಳೇ ದಿನ ಉಳಿದದ್ದು ಸಾಧನೆಗೆ ಅಂತ. ನೀನು ಏನು ಮಾಡಬೇಕು ಅಂತ ನೀನು ಕೇಳಿದಿ. ಶುಕಾಚಾರ್ಯರು ಹೇಳಿದರು 7 ದಿನ ಇದೆ ಅಂತ ಹೇಳಿದರು. ಏನು ಭಾಗ್ಯ ನಿನಗೆ, 7 ದಿನ ಅಲ್ಲ 7 ದಿನ ನಿನಗಿದೆ ಅಂತ ಹೇಳಿದರು. ಒಳ್ಳೆಯ ಒಂದು ಬೆಸ್ಟ್ ಟೀಚರ್ ಸಿಕ್ಕಿದರೆ ನಮ್ಮ ಮಕ್ಕಳಿಗೆ ಕಲಿಸಿಕೊಡುವವರು ಒಳ್ಳೆ ಕಲಿಸಿಕೊಡ್ತಾರೆ. ಇನ್ನು ಈಗ ಬಂದರೆ ಏನು ಮಾಡೋದು? ಪರೀಕ್ಷಾ ಕಾಲದಲ್ಲಿ ಮೊದಲೇ ಬರಬೇಕಿತ್ತು ಹೇಳೋದಿಲ್ಲ ಅವರು. ಈಗ ಬಂದು ರೈಟ್ ಟೈಮಿಗೆ ಬಂದಿದ್ದಿ ಅಂತ ಹೇಳ್ತಾರೆ. ಅವನು ಏನು ಬೇಕೋ ಕಲಿಸಿಕೊಡ್ತಾರೆ. ಪರೀಕ್ಷೆಯಲ್ಲಿ ಒಳ್ಳೆಯ ಮಾರ್ಕ್ ಬರುವ ಹಾಗೆ ಮಾಡ್ತಾರೆ. ನಿಜವಾದ ಗುರುಗಳು ಶುಕಾಚಾರ್ಯರು. ಅವರ ಒಳಗೆ ವಾಯುದೇವರಿದ್ದಾರೆ. ಶುಕಂ ವಾಯು ಪ್ರವಿವೇಶ, ವಾಯುದೇವರು ಪ್ರವೇಶ ಮಾಡಿದ್ದಾರೆ. ಹಾಗಾಗಿ ಯಾರ್ಯಾರಿಗೆ ಏನೇನು ಎಲ್ಲೆಲ್ಲಿ ಶಿಕ್ಷಣ ಕೊಡಬೇಕು ಚೆನ್ನಾಗಿ ಗೊತ್ತಿತ್ತು. ಹಾಗೆ ಒಳ್ಳೆಯ ಶಿಕ್ಷಣೆಯನ್ನು ಕೊಡ್ತಾರೆ. ಅವರು ಹೇಳಿದರು, ಕಟ್ವಾಂಗ ಅಂತ ಒಬ್ಬ ರಾಜ ಇದ್ದ. ಅದು ಸೂರ್ಯವಂಶದಲ್ಲಿ ಬರತಕ್ಕಂತಹ ರಾಜ. ಆ ಕಟ್ವಾಂಗ ಅವನು ಬೇಕಾದಷ್ಟು ಆರಾಮವಾಗಿದ್ದಂತೆ. ಯಾರೋ ಬಂದು ಹೇಳಿದರಂತೆ, ಕಟ್ವಾಂಗ ನೀನು ಜಾತಕ ನೋಡಿಸಿದ್ಯಾ? ಏನು ನಿನಗೆ 2 ಗಳಿಗೆ ಆಯುಷ್ಯ ಅಂತ. ಅವನು ಅಲ್ಲೇ ಕೂತಂತೆ. ಎಲ್ಲ ಸ್ತಬ್ಧ, ಎಲ್ಲ ಕೂತ. ಭಗವಂತನಲ್ಲಿ ಮನಸ್ಸಿಟ್ಟ ಮೋಕ್ಷಕ್ಕೆ ಹೋದ ಅಂತ. ಶುಕಾಚಾರ್ಯರು ಹೇಳಿದರು, ಕಟ್ವಾಂಗನಿಗೆ 2 ಗಳಿಗೆ 48 ನಿಮಿಷ ಅವನಿಗೆ ಗೊತ್ತಾದದ್ದು. 48 ನಿಮಿಷದಲ್ಲಿ ಸಾಧನೆ ಮಾಡಿ ಮೋಕ್ಷಕ್ಕೆ ಹೋದ. ನಿನಗೆ 48 ಅಲ್ಲ, ನಿನಗೆ 7 ದಿನಗಳು ನಿನಗೆ ಇದೆ. ಹಾಗಾಗಿ ಬೇಕಾದಷ್ಟು ಸಮಯ ಇದೆ. ಆದ್ದರಿಂದ ಚಿಂತೆ ನೀನು ಮಾಡಬೇಡ, ಬೇಕಾದಷ್ಟು ಸಾಧನೆ ನಾನು ಮಾಡಿಸ್ತೇನೆ ಅಂತ ಹೇಳಿದರಂತೆ. ಅಂಥವ್ರು ನಮಗೆ ಸಿಗಬೇಕು ನೋಡಿ. ಈ ಮುದಿ ವಯಸ್ಸಲ್ಲಿ ಬಂದರೆ ಏನು ಮಾಡೋದು, ನಿನಗೆ ಒಳ್ಳೆಯ ವಯಸ್ಸಲ್ಲಿ ಬರಬೇಕಿತ್ತು ಅಂತ ಹೇಳೋರು ಬೇಡ ನಮಗೆ. ಅಂತ ಶುಕಾಚಾರ್ಯ ನಮ್ಗೆ ಬರಬೇಕು. ನಮಗೆ ಇದ್ದ ವಯಸ್ಸಲ್ಲಿ ನಮ್ಮ ಯೋಗ್ಯತೆಗೆ ಸರಿಯಾಗಿ ಮಾರ್ಗದರ್ಶನ ಮಾಡೋರು ಸಿಗಬೇಕು. ಅವರ ವಾಯುದೇವರು ನಮಗೆ ಸಿಕ್ಕಿದರೆ, ಮಧ್ವಾಚಾರ್ಯರು ನಮಗೆ ಒಲಿದರೆ ಯಾವುದು ನಮಗೆ ಭಯ ಇರುವುದಿಲ್ಲ. ಅಂತಹ ಮಧ್ವಗುರುಗಳು ನಮಗೆ ಸಿಗಲಿ. ಮಧ್ವಗುರುಗಳು ಮಾರ್ಗದರ್ಶನ ನೀಡಲಿ, ಒಳ್ಳೆಯ ಕೈ ಹಿಡಿದು ನಮ್ಮನ್ನು ಸಾಗಿಸಲಿ. ನಮ್ಮದು ಒಂದೊಂದು ಕ್ಷಣದ ಸಾಧನೆಯೂ ಅದು ದೊಡ್ಡ ಸಾಧನೆ ಆಗಲಿ ಅಂತ ಈ ಮನೋನಿಯಾಮಕ ಶುಕಾಚಾರ್ಯರ ಈ ಕ್ಷೇತ್ರದಲ್ಲಿ ಆ ದೇವರ ಹತ್ರ ನಮ್ಮ ಸಾಧನೆಯನ್ನು, ಬಿಂದು ಸಾಧನೆಯನ್ನು ಸಿಂಧು ಮಾಡಿಸುವ ಆ ಭಗವಂತನ ಹತ್ರ ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ, ಗಂಗಾ ನದಿಯ ಈ ಪವಿತ್ರವಾದ ಪರಿಸರದಲ್ಲಿ ಇದನ್ನು ಭಗವಂತನಿಗೆ ಕೃಷ್ಣಾರ್ಪಣ.